Hallelujah. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. We'll go for God's sermon. ನಾವು ದೇವರ ಸಂದೇಶಕ್ಕೆ ಹೋಗೋಣ. The topic of this sermon taken for this week is blessings according to our needs. ಈ ಒಂದು ವಾರಕ್ಕೆ ಸಂದೇಶದ ಶೀರ್ಷಿಕೆಯು ನಮ್ಮ ಅಗತ್ಯಗಳಿಗೆ ಅನುಗುಣವಾದಂಥ ಆಶೀರ್ವಾದಗಳು. Whenever we pray to God or when we find God's promise, we believe that God will bless us abundantly with more things. ನಾವು ದೇವರನ್ನು ಪ್ರಾರ್ಥಿಸುವಾಗ ಇಲ್ಲವಾದರೆ ದೇವರು ನಮಗೆ ವಾಗ್ದಾನವನ್ನು ಕೊಡುವಂಥ ಸಮಯದಲ್ಲಿ ನಾವು ಅಂದುಕೊಳ್ಳುತ್ತೇವೆ ಆಶೀರ್ವಾದ ಎನ್ನುವಂಥದ್ದು ಅದು ಬಹಳವಾಗಿ ಬರುವಂಥದ್ದಾಗಿದೆ ಎಂದು. And many of us, we think blessings mean riches, gold, silver, all these things. ಅದು ಮಾತ್ರವಲ್ಲ, ಆಶೀರ್ವಾದ ಎಂದು ಹೇಳುವಂಥ ಸಮಯದಲ್ಲಿ ನಾವು ಅಂದುಕೊಳ್ಳುತ್ತೇವೆ ಅದರಿಂದ ಬರುವಂಥ ನಮಗೆ ಬೆಳ್ಳಿ ಆಗಿರಬಹುದು, ಬಂಗಾರವಾಗಿರಬಹುದು, ಅದರಿಂದ ಬರುವಂಥ ಆಸ್ತಿ ಪಾಸ್ತಿಗಳು ಎಂದು ನಾವು ಅಂದುಕೊಳ್ಳುತ್ತೇವೆ. So when we find God blesses, we think that blessings going to bring abundance in my life and I will not lack anything. ಅದು ಮಾತ್ರವಲ್ಲ, ದೇವರು ನನ್ನನ್ನು ಆಶೀರ್ವಾದ ಮಾಡುವಂಥ ಸಮಯದಲ್ಲಿ ಆತನು ಸಮೃದ್ಧಿಯಾಗಿ ನನ್ನನ್ನು ಆಶೀರ್ವದಿಸುತ್ತಾನೆ. ಅದು ಮಾತ್ರವಲ್ಲ, ಯಾವ ಕೊರತೆಯೂ ಸಹ ನನ್ನ ಜೀವನದಲ್ಲಿ ಕಾಣುವುದಿಲ್ಲ ಎಂದು ನಾವು ಅಂದುಕೊಳ್ಳುತ್ತೇವೆ. That is not true. ಇದು ನಿಜವಾದ ಅಂಶವಲ್ಲ. If you see in Acts chapter 3 verse 6, ನೀವು ಅಪೊಸ್ತಲ ಕೃತ್ಯಗಳು 3 ಮತ್ತು 6ನೇ ವಾಕ್ಯದಲ್ಲಿ ಓದುವಂಥ ಸಮಯದಲ್ಲಿ we see a beggar at the beautiful gate of the Jerusalem, and is waiting there to see the people coming there, and he was begging them for some coins, maybe some currency, so that he can lead his life. If he gets more and more people give him the more coins, more such things. So he wanted money. So he was there begging people. ಇಲ್ಲಿ ನೋಡಬೇಕಾದ್ರೆ ಆ ಒಂದು ಸುಂದರ ದ್ವಾರ ಎಂಬುವಂಥ ಆ ಒಂದು ಸ್ಥಳದಲ್ಲಿ ಒಂದು ಭಿಕ್ಷುಕನು ಅಲ್ಲಿ ಭಿಕ್ಷೆ ಬೇಡುವುದನ್ನು ನಾವು ನೋಡುತ್ತೇವೆ. ಆತನು ಕೆಲವು ನಾಣ್ಯಗಳನ್ನು ಕೊಡುತ್ತಾರೆ, ಅದರಿಂದ ನನ್ನ ಜೀವನವನ್ನು ನಡೆಸಬಹುದು ಎಂದು ಈ ರೀತಿಯಾಗಿ ಭಿಕ್ಷೆ ಬೇಡುವಂಥವನಾಗಿ ಜನರಿಂದ ಹಣ ಬರುತ್ತದೆ, ಅಲ್ಲಿಂದ ದುಡ್ಡು ಬರುತ್ತದೆ ಎಂದು ಅದರಿಂದ ಆತನಿಗೆ ಸಹಾಯವಾಗುತ್ತದೆ ಎಂದು ಈ ಒಂದು ನಂಬಿಕೆ ಮುಖಾಂತರವಾಗಿ ಆತನು ಅಲ್ಲಿ ಕುಳಿತುಕೊಂಡು ಭಿಕ್ಷೆಯನ್ನು ಬೇಡುತ್ತಿದ್ದಾನೆ. That beggar was expecting the blessings of currencies. ಆತನು ಯಾವ ರೀತಿಯಾದ ಒಂದು ಆಶೀರ್ವಾದವನ್ನು ನೋಡುತ್ತಿದ್ದಾನೆ ಎಂದು ನೋಡಬೇಕಾದ್ರೆ ಆತನು ಹಣದ ಮುಖಾಂತರವಾಗಿ ಬರುವಂತ ಆಶೀರ್ವಾದವನ್ನು ಆತನು ನೋಡುತ್ತಿದ್ದಾನೆ. That particular day one person comes to him and looks at him, and beggar thought, yes, this fellow is really good. He on his own came to me and is looking at me, so he is going to bless me. ಆ ಒಂದು ದಿನದಲ್ಲಿ ಒಬ್ಬ ವ್ಯಕ್ತಿಯು ಆ ಒಂದು ಭಿಕ್ಷುಕನ ಬಳಿಗೆ ಆತನೇ ಸ್ವಯಂ ಬಂದ ನಂತರ ಆ ಒಂದು ಭಿಕ್ಷುಕನು ಆತನೇ ನನ್ನ ಬಳಿಗೆ ಬಂದಿದ್ದಾನೆ, ಈತ ನನಗೆ ಏನಾದರೂ ಕೊಡುತ್ತಾನೆ, ಈತ ನನ್ನನ್ನು ಆಶೀರ್ವದಿಸುತ್ತಾನೆ ಎಂಬ ಆಕಾಂಕ್ಷೆ ಮುಖಾಂತರವಾಗಿ ಆತನು ನೋಡುತ್ತಿದ್ದಾನೆ. So he was expecting maybe a gold coin, maybe a silver coin from this person, because he was so kindful and this was looking at him with love. So he must have thought that this man is going to bless him with gold and silver or some good currencies. ಆ ಒಂದು ವ್ಯಕ್ತಿ ಬರುವಂಥ ಸಮಯದಲ್ಲಿ ಈ ಒಂದು ಭಿಕ್ಷುಕನು ತನ್ನ ಆಲೋಚನೆಯಲ್ಲಿ ಈ ರೀತಿಯಾಗಿ ಅಂದುಕೊಂಡಿರಬಹುದು, ಈ ಒಂದು ವ್ಯಕ್ತಿಯು ಆತನು ಕನಿಕರಪಟ್ಟು ನನ್ನ ಮೇಲೆ ದಯೆಯನ್ನು ತೋರಿಸಿ ಆತನು ನನಗೆ ಬೆಳ್ಳಿ ಬಂಗಾರದ ನಾಣ್ಯವನ್ನು ಕೊಟ್ಟು ನನ್ನನ್ನು ಆಶೀರ್ವದಿಸುತ್ತಾನೆ ಎಂಬ ಆಕಾಂಕ್ಷೆ ಮುಖಾಂತರವಾಗಿ ಆತನು ಆ ವ್ಯಕ್ತಿಯನ್ನು ನೋಡುತ್ತಿದ್ದಾನೆ. But unfortunately the man called Peter, he said in Acts chapter 3:16, Peter said, silver and gold have I none. I don't have silver and gold. What was the expectation of the beggar? He was expecting silver and gold as blessings from this person. But the person who came to bless him said, hello, I don't have anything.
ಈ ಒಂದು ವ್ಯಕ್ತಿಯನ್ನು ನೋಡಬೇಕಾದ್ರೆ ಈ ಒಂದು ವ್ಯಕ್ತಿಯ ಹೆಸರು ಪೇತ್ರನಾಗಿದ್ದಾನೆ. ಆದರೆ ಈ ಒಂದು ಭಿಕ್ಷುಕನು ಆಕಾಂಕ್ಷೆ ಮುಖಾಂತರವಾಗಿ ಏನು ಎದುರು ನೋಡುತ್ತಿದ್ದಾನೆ ಎಂದು ನೋಡಬೇಕಾದ್ರೆ ಬೆಳ್ಳಿ ಬಂಗಾರ ಕೊಡುತ್ತಾರೆ ಎಂಬ ಆಕಾಂಕ್ಷೆ ಮುಖಾಂತರವಾಗಿ ನೋಡುತ್ತಿದ್ದಾನೆ. ಆದರೆ ಈ ಒಂದು ವ್ಯಕ್ತಿಯು ಬಂದು ಆತನ ಬಳಿಗೆ ಹೇಳುತ್ತಾನೆ, 3ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ ಎಂದು ಅದನ್ನು ಹೇಳುವುದನ್ನು ನಾವು ನೋಡುತ್ತೇವೆ. Many a times you look at God saying that, Lord, I need money. I want so much money is required for doing these things to live my life. Lord, to run my family, I need so much money. Lord, to set right the debt which I have taken, I need so much money. Then only, Lord, I can set the debt off. Lord, help me with money. I require 10,000, some maybe 10 lakh rupees. Lord, I need money. Bless me, Lord, with money. ಅನೇಕ ಬಾರಿ ಈ ರೀತಿಯಾಗಿ ನಾವು ದೇವರ ಬಳಿಯಲ್ಲಿ ಕೇಳಿಕೊಳ್ಳುತ್ತೇವೆ, ದೇವರೇ ನನ್ನನ್ನು ಆಶೀರ್ವದಿಸು, ನಾನು ನನ್ನ ಸಾಲವನ್ನು ತೀರಿಸಬೇಕು, ನಾನು ನನ್ನ ಕುಟುಂಬವನ್ನು ನಡೆಸಬೇಕು, ನನ್ನ ಕುಟುಂಬದವರಿಗೆ ಬೇಕಾಗಿರುವಂಥ ಅಗತ್ಯಗಳನ್ನು ನಾನು ತೀರಿಸಬೇಕು, ನನಗೆ 10,000 ಬೇಕು, 10 ಲಕ್ಷ ಬೇಕು ದೇವರೇ, ನನಗೆ ಈ ರೀತಿಯಾದ ಸಾಲ ಉಂಟು, ನನಗೆ ಈ ರೀತಿಯಾದ ಅಗತ್ಯಗಳು ಉಂಟು, ದೇವರೇ ನನ್ನನ್ನು ಹಣದಿಂದಲೇ ಆಶೀರ್ವದಿಸು ಎಂದು ಅನೇಕ ಬಾರಿ ಬೇಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ. Imagine God comes and looks at you, you say, Jesus also come into my house. So when Jesus comes there, you will be happy because he heard your prayer. He came there to bless you. And our expectation is 10 lakh rupees, 10 crore rupees, maybe, I don't know, a very good job. Or what we want, something abundance, riches and gold and in abundance. That's what we think. If Jesus says, hello, I don't have any such things. What do you think? So God, you ask 10 lakhs rupees and you have been praying for fasting prayer, 40 days fasting prayer for this 10 lakh rupees. End of the 40th day, God comes to you and tell you, hello, sister, I don't have single paisa to give you. ಒಂದು ವೇಳೆ ಆಲೋಚನೆ ಮಾಡಿ ನೋಡಿರಿ, ಯೇಸು ಕ್ರಿಸ್ತನು ನಿಮ್ಮ ಮನೆಗೆ ಬರುತ್ತಾರೆ, ಅದು ಮಾತ್ರ 40 ದಿನ ಉಪವಾಸ ಮಾಡಿ ನೀವು ದೇವರ ಬಳಿಯಲ್ಲಿ 10 ಲಕ್ಷ ಬೇಕು ದೇವರೇ ಎಂದು ಕೇಳಿರುತ್ತೀರಾ. ಒಂದು ವೇಳೆ ದೇವರು ಬಂದು ಹೇಳುತ್ತಾನೆ, ನೀನು 10 ಲಕ್ಷಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡಿದೀಯಾ, ಆದರೆ ನನ್ನ ಬಳಿಯಲ್ಲಿ 1 ಪೈಸವೂ ಕೂಡ ಇಲ್ಲ ಎಂದು ಒಂದು ವೇಳೆ ದೇವರು ಬಂದು ಈ ರೀತಿಯಾಗಿ ನಿಮ್ಮ ಆಕಾಂಕ್ಷೆಗಳಿಗೆ ಆತನು ತಡೆಯಾಗಿ ನಿಲ್ಲಿಸಿ ನನ್ನ ಬಳಿಯಲ್ಲಿ ಏನೂ ಇಲ್ಲ ಎಂದು ಹೇಳುವುದಾದರೆ ಯಾವ ರೀತಿಯಾಗಿರುತ್ತದೆ? This beggar was just expecting something from this great man that is going to bless him with some good coins. But that man, Peter said, hello, what you are expecting, that I don't have. I don't have silver or gold. I don't have that. But I have something with me. I have something that I have, I will give to you. ಇಲ್ಲಿ ಈ ಒಂದು ಅಲ್ಲಿ ಭಿಕ್ಷುಕನನ್ನು ನೋಡಬೇಕಾದ್ರೆ ಆತನು ಈ ಒಂದು ಮಹಾನ್ ವ್ಯಕ್ತಿಯು ಬರುವಂಥ ಸಮಯದಲ್ಲಿ ಆತನು ತನ್ನ ಬಯಕೆ ಉಳ್ಳವನಾಗಿ ನಿರೀಕ್ಷೆ ಮುಖಾಂತರವಾಗಿ ಈ ಒಂದು ವ್ಯಕ್ತಿ ನನಗೆ ಬೆಳ್ಳಿ ಬಂಗಾರವನ್ನು ಕೊಡುತ್ತಾನೆ ಎಂಬ ನಿರೀಕ್ಷೆ ಮುಖಾಂತರವಾಗಿ ಇರುವಂಥ ಸಮಯದಲ್ಲಿ ಬರುವಂಥ ಪೇತ್ರನು ಹೇಳುತ್ತಾರೆ, ನೀನು ಕೇಳಿಕೊಳ್ಳುವಂಥ ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ಆದರೆ ನನ್ನಲ್ಲಿರುವಂಥದ್ದನ್ನು ನಾನು ನಿನಗೆ ಕೊಡುತ್ತೇನೆ. Hallelujah. Hallelujah. You may be expecting something to meet your wants, but God knows your need. ನೀನು ನಿನ್ನ ಕಾರ್ಯಗಳನ್ನು ನೆರವೇರಿಸುವುದಕ್ಕೋಸ್ಕರ ನೀನು ಯಾವುದೋ ಒಂದರ ಮೇಲೆ ಆಕಾಂಕ್ಷುಳ್ಳವನಾಗಿದೆಯಾ, ಆದರೆ ದೇವರಿಗೆ ಚೆನ್ನಾಗಿ ಗೊತ್ತು ನಿನ್ನ ಅಗತ್ಯಗಳು ಏನು ಎಂದು. Hallelujah. Hallelujah. We put things to God's mind saying, the Lord, I want this. I want a very good job. I want a big palace. I need so much money. You bless me, Lord. When things grow like this, we say, oh, God bless me with good, riches and gold and all that. Hello? Here, Peter says, I have all such, whatever you are looking for, I don't have. But I can give you one thing which I have, that will meet your need. ಒಂದು ವೇಳೆ ನೋಡಬೇಕಾದ್ರೆ ನಾವು ಕೆಲಸಕ್ಕೋಸ್ಕರ ನಾವು ನಿರೀಕ್ಷೆ ಉಳ್ಳವರಾಗಿರುತ್ತೇವೆ, ಇಲ್ಲವಾದರೆ ನಮಗೆ ಒಂದು ಅರಮನೆ ಬೇಕು ಎಂಬ ನಿರೀಕ್ಷೆ ಉಳ್ಳವರಾಗಿರುತ್ತೇವೆ, ಇಲ್ಲವಾದರೆ ನನಗೆ 10 ಲಕ್ಷ ಅಷ್ಟು ಸಂಬಳ ಬೇಕು ಎಂಬ ನಿರೀಕ್ಷೆ ಉಳ್ಳವರಾಗಿರುತ್ತೇವೆ. ಈ ರೀತಿಯಾಗಿ ನಿರೀಕ್ಷೆ ಉಳ್ಳವರಾಗಿರುವಂಥ ಸಮಯದಲ್ಲಿ ಈ ಒಂದು ಭಿಕ್ಷುಕನು ಸಹ ಈ ರೀತಿಯಾಗಿ ನಿರೀಕ್ಷೆ ಉಳ್ಳವನಾಗಿರುವಂಥ ಸಮಯದಲ್ಲಿ ಪೇತ್ರನು ನಿಂತು ಹೇಳುತ್ತಾನೆ, ನೀನು ನಿರೀಕ್ಷಿಸುವಂಥ ಕಾರ್ಯವು ನನ್ನಲ್ಲಿ ಇಲ್ಲ, ಆದರೆ ನಿನ್ನ ಅಗತ್ಯಕ್ಕೆ ಬೇಕಾಗಿರುವಂಥದ್ದನ್ನು ನನ್ನ ಬಳಿಯಲ್ಲಿ ಉಂಟು, ನಾನು ಅದು ನಿನಗೆ ಕೊಡುತ್ತೇನೆ. Hallelujah. Hallelujah.
what actually the beggar needed is good health. But he was looking for money. God knows this man is crippled. If he set, if he is set right, he will earn his own money instead of begging every day at the beautiful gate of Jerusalem. ಈ ಒಂದು ಭಿಕ್ಷುಕನಿಗೆ ನಿಜವಾಗಿಯೂ ಅಗತ್ಯ ಇದ್ದಂಥ ಕಾರ್ಯವು, ಆತನು ಕುಂಟನಾಗಿದ್ದನು, ಆತನಿಗೆ ಆರೋಗ್ಯದ ಅವಶ್ಯಕತೆ ಇತ್ತು, ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಒಂದು ವ್ಯಕ್ತಿಗೆ ನಾನು ಆರೋಗ್ಯವನ್ನು ಕೊಡುವುದಾದರೆ ನಿಶ್ಚಯವಾಗಿ ಆತನೇ ದುಡಿದು ತನ್ನ ಅಗತ್ಯಗಳನ್ನು ಆತನೇ ಪೂರೈಸಿಕೊಳ್ಳುತ್ತಾನೆ. ಅಲ್ಲಿ ಆ ಒಂದು ಸುಂದರ ದ್ವಾರದಲ್ಲಿ ಕುಳಿತುಕೊಳ್ಳುವುದಕ್ಕೆ ಬದಲಾಗಿ ಆತನೇ ಹೋಗಿ ಕೆಲಸ ಮಾಡಿ ತನಗೆ ಬೇಕಾಗಿರುವಂತಹ ಹಣವನ್ನು ಸಂಪಾದಿಸಿಕೊಳ್ಳುತ್ತಾನೆ ಎಂದು ದೇವರು ಆಲೋಚನೆ ಮಾಡಿದನು. Hallelujah. ಹಲ್ಲೆಲೂಯಾ. Did he bless him with money? ಆತನು ಬೆಳ್ಳಿ ಬಂಗಾರದಿಂದ ಆಶೀರ್ವದಿಸಿದನ? He was with empty handed when God blessed. After that also his hand was empty, nothing. God blessing did not bring gold and silver, but it brought what he really needed. ಆತನು ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕಿಂತ ಮುಂಚಿತವಾಗಿಯೂ ಆತನು ಬರಿಗೈಯಲ್ಲೇ ಇದ್ದನು, ಆಶೀರ್ವಾದ ಹೊಂದಿದ ನಂತರವೂ ಸಹ ಬರಿಗೈಯಲ್ಲಿದ್ದನು. ಆದರೆ ದೇವರು ಆತನನ್ನು ಆಶೀರ್ವದಿಸುವಂಥ ಸಮಯದಲ್ಲಿ ಆತನು ಬೆಳ್ಳಿ ಬಂಗಾರದಿಂದ ಆಶೀರ್ವದಿಸಲಿಲ್ಲ, ಆತನ ಅಗತ್ಯಕ್ಕೆ ತಕ್ಕ ರೀತಿಯಲ್ಲಿ ದೇವರು ಆತನಿಗೆ ಆಶೀರ್ವಾದವನ್ನು ಕೊಟ್ಟನು. Hallelujah. ಹಲ್ಲೆಲೂಯಾ. God's blessings are always according to the needs, not according to our wants. ದೇವರ ಆಶೀರ್ವಾದವು ಯಾವಾಗಲೂ ನಿಮ್ಮ ಅಗತ್ಯಕ್ಕೆ ತಕ್ಕ ರೀತಿಯಲ್ಲಿ ಬರುವಂತದ್ದಾಗಿದೆ, ನಿಮ್ಮ ಆಕಾಂಕ್ಷೆಗೆ ಅದು ಬರುವಂತದ್ದಲ್ಲ. Hallelujah. ಹಲ್ಲೆಲೂಯಾ. Hallelujah. God blesses us. Maybe when God blesses you see nothing there, but my dear friend, that little or nothing is what you really needed to take care of your life. ಒಂದು ವೇಳೆ ದೇವರು ಆಶೀರ್ವಾದವನ್ನು ಮಾಡುವಂಥ ಸಮಯದಲ್ಲಿ ಬರಿದಾಗಿ ಇಲ್ಲವಾದರೆ ಸ್ವಲ್ಪವಾಗಿ ಕಾಣಲ್ಪಡಬಹುದು. ಆದರೆ ನನ್ನ ಪ್ರೀತಿಯುಳ್ಳ ಸ್ನೇಹಿತರೆ, ಆ ಒಂದು ಸ್ವಲ್ಪದಾದಂಥ ಆಶೀರ್ವಾದವೇ ನಿಮ್ಮ ಜೀವನವನ್ನು ನಡೆಸುವುದಕ್ಕೆ ಬೇಕಾಗಿರುವಂಥ ಮೂಲ ಕಾರ್ಯವಾಗಿದೆ. As a reference to the topic, I just want to refer the story of Elijah and the widow. ಈ ಒಂದು ಅಧ್ಯಾಯಕ್ಕೆ ಅನುಗುಣವಾಗಿ ನಾನು ಒಂದು ಕಾರ್ಯವನ್ನು ತೆಗೆದುಕೊಳ್ಳಬೇಕು. ಎಲಿಯನು ಮತ್ತೆ ಒಂದು ವಿಧವೆಯ ಕುರಿತಾಗಿ ಮಾತನಾಡೋದಕ್ಕೆ ಇಷ್ಟಪಡುತ್ತೇನೆ. That we read in 1 Kings chapter 17 verse 8 onwards. And the word of God came to Elijah saying, "Arise, go to Zarephath, which belongs to Sidon, and dwell there. See, I have commanded a widow there to provide for you." So he arose and went to Zarephath. ಇಲ್ಲಿ ಒಂದು ಅರಸುಗಳು 17ನೇ ಅಧ್ಯಾಯದ 8ನೇ ವಾಕ್ಯದಿಂದ ನಾವು ಓದುವಂಥ ಸಮಯದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚಿದೋನ್ಯರ ಚೆರಪ್ತಾ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅವನು ಅಲ್ಲಿಂದ ಹೊರಟು ಚೆರಪ್ತದ ಊರ ಬಾಗಿಲಿಗೆ ಸಮೀಪಕ್ಕೆ ಬಂದನು. Hallelujah. ಹಲ್ಲೆಲೂಯಾ. Here is a situation where God said there's going to be a famine, and there was a famine in that land, and he needed food. He needed food for his survival during the famine period. That is the reality. Okay? So God says to him, God promises, just imagine, God promises to Elijah saying that, Elijah, you do one thing to meet your food requirements. You go to a widow at Zarephath, and I commanded the lady to provide food for you during this famine period. ಇಲ್ಲಿ ಎಲಿಯನನ್ನು ಗಮನಿಸಿ ನೋಡಬೇಕಾದ್ರೆ ಆತನು ವಾಸ ಮಾಡುತ್ತಿದ್ದಂಥ ಆ ಒಂದು ಸಮಯದಲ್ಲಿ ಅಲ್ಲಿ ಬರಗಾಲವೂ ಉಂಟಾಗಿದೆ. ಅದು ಮಾತ್ರ ಅಲ್ಲ, ತಿನ್ನುವುದಕ್ಕೂ ಸಹ ಆಹಾರವಿಲ್ಲದೆ ಇರುವಂಥ ಸಮಯದಲ್ಲಿ ಅಲ್ಲಿ ಆತನು ದೇವರಿಂದ ಒಂದು ಆಜ್ಞೆಯನ್ನು ಆತನು ಹೊಂದಿಕೊಳ್ಳುತ್ತಾನೆ, ದೇವರಿಂದ ಬರುವಂಥ ವಾಗ್ದಾನವನ್ನು ಆತನು ತಿಳಿದುಕೊಳ್ಳುತ್ತಾನೆ. ಅಲ್ಲಿ ದೇವರು ಆತನಿಗೆ ಹೇಳುತ್ತಾರೆ, ನೀನು ಜಾರೆಪ್ತದ ಊರಿನಲ್ಲಿ ಇರುವಂಥ ಒಂದು ವಿಧವೆಯ ಮನೆಗೆ ಹೋಗು, ನಾನು ಆಕೆಗೆ ನಿನಗೆ ಊಟಕ್ಕೆ ಬೇಕಾಗಿರುವಂಥದ್ದನ್ನು ಆಕೆಯು ನಿನಗೆ ಕೊಡಬೇಕೆಂದು ನಾನು ಆಜ್ಞಾಪಿಸಿದ್ದೇನೆ, ನೀನು ಅಲ್ಲಿ ಹೋಗಿ ನೀನು ನಿನ್ನ ಊಟವನ್ನು ತೆಗೆದುಕೊಳ್ಳಬಹುದು ಎಂದು ದೇವರು ಈತನಿಗೆ ಹೇಳುವುದನ್ನು ನಾವು ನೋಡುತ್ತೇವೆ. If I were in Elijah's position, had God told me,
Hello, Moody, go there for your food. I told somebody there, and they will provide you food, all your 3 meals, whatever you needed for this period. I already told someone. What do you what would be my expectation? I would be thinking that the person must be really rich, having enough food, correct? Because that is the famine period, and God directs Elijah to go to that house. It means God, the person whom God sends must be really rich, having all the food requirements for her family and for meeting Elijah's requirement also. ಒಂದು ವೇಳೆ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇವ ಸೇವಕರು ಇರುವುದಾದರೆ, ಒಂದು ವೇಳೆ ದೇವರು ಈ ರೀತಿಯಾಗಿ ಹೇಳಿರುವುದಾದರೆ, ನಮ್ಮ ದೇವ ಸೇವಕರು ಈ ರೀತಿಯಾಗಿ ಅಂದುಕೊಳ್ಳುತ್ತಿದ್ದರು. ಆ ದೇವರು ಹೇಳುತ್ತಿರುವಂಥ ಆ ಒಂದು ಮನೆಯು ಆಶೀರ್ವಾದಕರವಾದಂಥ ಮನೆಯಾಗಿರಬೇಕು. ಅದು ಮಾತ್ರವಲ್ಲ, ಅವರು ಶ್ರೀಮಂತರಾಗಿರಬೇಕು. ಯಾಕೆಂದರೆ ಆ ಒಂದು ಸಮಯದಲ್ಲಿ ಬರಗಾಲ ಉಂಟು. ಅದರ ನಿಮಿತ್ತವಾಗಿ ಅವರಲ್ಲಿ ಅವರು ಆಸ್ತಿ ಸಂಪತ್ತನ್ನು ಹೊಂದಿರಬಹುದು, ಇಲ್ಲವಾದರೆ ಊಟವು 3 ಹೊತ್ತು ಅವರಿಗೆ ಕೊಡುವುದಕ್ಕೆ ಊಟವು ಅವರ ಬಳಿಯಲ್ಲಿ ಇರಬಹುದು ಎಂದು ಅಂದುಕೊಳ್ಳುತ್ತಾರೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಎಲಿಯನಿಗೆ ದೇವರು ಹೇಳುತ್ತಾರೆ, ನೀನು ಒಂದು ವಿಧವೆಯ ಮನೆಗೆ ಹೋಗು, ಅಲ್ಲಿ ನಾನು ಆಕೆಗೆ ಆಜ್ಞಾಪಿಸಿದ್ದೇನೆ ನಿನಗೆ 3 ಹೊತ್ತು ಊಟವನ್ನು ಕೊಡುವುದಕ್ಕಾಗಿ ಎಂದು ಈ ರೀತಿಯಾಗಿ ದೇವರು ಎಲಿಯನಿಗೆ ಹೇಳುವುದನ್ನು ನಾವು ನೋಡುತ್ತೇವೆ. Hallelujah. 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 Just imagine if God tells you also to go there for your afternoon food, you go to their house. So what do you think? It means in that house food is available, correct? ನೀವು ಯೋಚನೆ ಮಾಡಿ ನೋಡಿರಿ, ಒಂದು ವೇಳೆ ದೇವರು ನಿಮಗೆ ಈ ಒಂದು ಮನೆಗೆ ಹೋಗಿರಿ, ಮಧ್ಯಾಹ್ನಕ್ಕೆ ಊಟಕ್ಕೆ ಹೋಗಿರಿ ಎಂದು ಹೇಳುವುದಾದರೆ ನೀವು ಯಾವ ರೀತಿಯಾದ ಆಲೋಚನೆ ಮಾಡುತ್ತೀರಾ? ಹೌದು, ಅವರ ಮನೆಯಲ್ಲಿ ಊಟ ಇರಬಹುದು, ಅದರಿಂದಲೇ ದೇವರು ಹೇಳುತ್ತಿದ್ದಾರೆ ಎಂದು ನೀವು ಅಂದುಕೊಂಡು ಹೋಗುತ್ತೀರಾ? But it's so strange, and I don't know how God can pick up a widow. ಇದು ಅರ್ಥವಾಗದೇ ಇರುವಂತ ಒಂದು ಸನ್ನಿವೇಶ. ದೇವರು ಯಾವ ರೀತಿಯಲ್ಲಿ ಒಂದು ವಿಧವೆಯನ್ನು ಆರಿಸಿಕೊಂಡರು ಎಂದು. And that lady also, see, Elijah believed God and obeyed. He simply went to looking for that. See, this is a different place. He has to walk long distance. It is Sidon. That is a Gentile area. It is not where Jewish live. It's a different location, different country altogether. So he went all the way to that place seeking food, and he somehow found that lady widow, and he goes there, and when he found that lady, he must have really been happy, because as God said, there is someone there too in that place. But the situation is totally different. She was just picking up sticks. Not a rich lady. It looks, she is also like a beggar, not having any that status. And Elijah must be wondering what is happening. God sent me to a person and said food is available in that house, and here is a lady, a widow lady, and anyway, with all that, these things, he goes there and asks, please bring me some food for me, because God has sent me here. You have food. And what reply he has received? That lady said, yes, God told me, and I have prepared food, and biryani is there, kebab is there, everything is there. Whatever period of your stay here during the famine period, everything I'll provide. So you'll be thinking that, oh yes, red carpet for me, and everything is provided for me. Hello? All that, nothing happened like that. And this lady in reply says, I don't have anything. ಇಲ್ಲಿ ನೋಡಬೇಕಾದ್ರೆ, ಎಲಿಯನನ್ನು ನೋಡಬೇಕಾದ್ರೆ, ದೇವರು ಹೇಳಿದಂತ ಆ ಒಂದು ಆಜ್ಞೆಗೆ ಆತನು ವಿಧೇಯನಾಗಿ ನಂಬಿಕೆ ಇಟ್ಟು ಆತನು ಗೊತ್ತಿಲ್ಲದೆ ಇರುವಂಥ ಪ್ರಾಂತ್ಯಕ್ಕೆ, ಗೊತ್ತಿಲ್ಲದೆ ಇರುವಂಥ ಊರಿಗೆ, ಯಹೂದ್ಯರು ವಾಸ ಮಾಡದಿರುವಂಥ ಊರಿಗೆ ಹೋಗುವುದಕ್ಕೆ ಆತನು ಸಿದ್ಧನಾಗಿ ದೇವರು ಹೇಳಿದಂಥ ಆಜ್ಞೆಯನ್ನು ನೆರವೇರಿಸುವುದಕ್ಕೋಸ್ಕರ ಆತನು ಹೋದನು. ಆತನು ಹೋಗಿ ಆ ಒಂದು ಹೆಂಗಸನ್ನು ಸಂಧಿಸುವಂಥ ಸಮಯದಲ್ಲಿ ಆ ಒಂದು ಹೆಂಗಸನ್ನು ನೋಡಬೇಕಾದರೆ ಆಕೆಯು ಕಡು ಬಡವಳಾಗಿದ್ದಾಳೆ. ಅದು ಮಾತ್ರವಲ್ಲ, ಬಿದ್ದಿರುವಂಥ ಕಸ ಕಡ್ಡಿಗಳನ್ನು ಆಯುವಂಥವಳಾಗಿದ್ದಾಳೆ. ಅದು ಮಾತ್ರವಲ್ಲ, ಅಲ್ಲಿ ನೋಡಬೇಕಾದ್ರೆ ಎಲಿಯನು ಆ ಒಂದು ಹೆಂಗಸಿಗೆ, ನೀನು ನನಗೆ ಪೋಷಿಸಬೇಕೆಂದು ಹೇಳಬೇಕಾದ್ರೆ ಈ ರೀತಿಯಾಗಿ ಆ ಒಂದು ಹೆಂಗಸು ಉತ್ತರ ಕೊಟ್ಟಳ, ಹೌದು
ನಿನಗೋಸ್ಕರ ನಾನು ಊಟವನ್ನು ಸಿದ್ಧ ಮಾಡಿದ್ದೇನೆ, ನಿನಗೋಸ್ಕರ ಬೇಕಾಗಿರುವಂಥ ಎಲ್ಲ ಊಟವನ್ನು ಸಿದ್ಧ ಮಾಡಿದ್ದೇನೆ, ಬಂದು ನೀನು ಊಟವನ್ನು ಮಾಡಿ ಎಂದು ಹೇಳಿದಳ. ಇಲ್ಲ, ಅದು ಯಾವುದೂ ಸಹ ನಡೆಯಲಿಲ್ಲ. ಆ ಒಂದು ಹೆಂಗಸು ಹೇಳಿದಳು, ನನ್ನ ಬಳಿಯಲ್ಲಿ ಏನೂ ಇಲ್ಲ ನಿನಗೆ ಕೊಡುವುದಕ್ಕೋಸ್ಕರ. Just imagine the situation. ಯೋಚನೆ ಮಾಡಿ ನೋಡಿ ಈ ಒಂದು ಪರಿಸ್ಥಿತಿಯನ್ನು. Was this a promise of God? ಇದು ದೇವರಿಂದ ಬಂದಂತ ವಾಗ್ದಾನನ? Why should God pick up such a poor widow who doesn't have a food even for her, even for her son, not even one square meal, not even thing. And she says, I have very little flour to make one roti for me and for my son. After that, we are going to die. And our future itself in such a pathetic condition, my dear friend. There, Elijah was sent with a promise that you will be provided food, and I have already commanded that lady to provide. If God has already commanded that lady to provide, where is the food now? Why did she didn't make food there? Why it was not ready for Elijah to go and eat immediately? ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ದೇವರು ವಾಗ್ದಾನ ಮಾಡಿರುವಂತ ಸಮಯದಲ್ಲಿ ಎಲಿಯನು ಅಂದುಕೊಂಡಿರಬಹುದು, ಹೌದು ನನಗೋಸ್ಕರ ಊಟವು ಸಿದ್ಧವಾಗಿದೆ, ನಾನು ಅಲ್ಲಿ ಹೋಗಿ ಊಟವನ್ನು ಮಾಡಬಹುದು ಎಂದು ಆ ಒಂದು ಆಕಾಂಕ್ಷೆ ಮುಖಾಂತರವಾಗಿ ಎಲಿಯನು ಬಂದಿದ್ದಾನೆ. ಆದರೆ ಈ ಒಂದು ಹೆಂಗಸನ್ನು ನೋಡುವಂತ ಸಮಯದಲ್ಲಿ ಆಕೆಯ ಬಳಿಯಲ್ಲಿ ಒಂದು ಇಡಿ ಹಿಟ್ಟು, ಅದು ಮಾತ್ರ ಸ್ವಲ್ಪ ಎಣ್ಣೆ ಉಂಟು, ಅದು ಬರೀ ಒಂದು ಹೊತ್ತು ಊಟಕ್ಕೆ ಮಾತ್ರ ಆಗುವಷ್ಟು ಅಲ್ಲಿ ಒಂದು ಸಾಮಾನಿದೆ. ಅದರ ನಿಮಿತ್ತವಾಗಿ ಆ ಒಂದು ಹೆಂಗಸು ಎಲಿಯನನ್ನು ನೋಡಿ ಹೇಳುತ್ತಾಳೆ, ನನಗೆ ಮತ್ತೆ ನನ್ನ ಮಕ್ಕಳಿಗೆ ತಿನ್ನುವುದಕ್ಕೂ ಸಹ ಆಹಾರವಿಲ್ಲ, ಅದರ ಸಮಯದಲ್ಲಿ ನೀನು ಬಂದು ನನಗೂ ಸಹ ಊಟವನ್ನು ಬಡಿಸಿ ಎಂದು ಹೇಳಬೇಕಾದ್ರೆ ಯಾವ ರೀತಿಯಾಗಿ ಆಗುತ್ತದೆ ಎಂದು ಅಲ್ಲಿ ಪ್ರಶ್ನೆ ಮಾಡುವುದನ್ನು ನೋಡುತ್ತೇವೆ. ಅದು ಮಾತ್ರವಲ್ಲ, ಎಲಿಯನು ಈ ರೀತಿಯಾಗಿ ಆಲೋಚನೆ ಮಾಡಿರಬಹುದು, ದೇವರು ನನಗೆ ಈ ರೀತಿಯಾಗಿ ವಾಗ್ದಾನವನ್ನು ಮಾಡಿದ್ದಾರೆ, ಆ ಒಂದು ವಿಧವೆಯು ನನಗೆ ಸಹಾಯ ಮಾಡುತ್ತಾಳೆ, ನನಗೆ ಬೇಕಾಗಿರುವಂತಹ ಆಹಾರವನ್ನು ಆಕೆಯೇ ಕೊಡುತ್ತಾಳೆ ಎಂದು ಈ ರೀತಿಯಾಗಿ ದೇವರು ವಾಗ್ದಾನ ಮಾಡಿದ್ದಾನೆಲ್ಲ ಎಂದು ಅಲ್ಲಿ ಎಲಿಯನು ಅಲ್ಲಿ ಪ್ರಶ್ನೆ ಮಾಡಿರಬಹುದು. Hello, just imagine this. ಯೋಚನೆ ಮಾಡಿ ನೋಡಿರಿ. His expectation was food available for him. But there, what he saw was a very little flour, very little food available. That's all available for the whole famine period for him, for that lady and her son. What a pathetic situation is. ಇಲ್ಲಿ ನೋಡಿರಿ, ಆಲೋಚನೆ ಮಾಡಿ ನೋಡಿರಿ, ಅಲ್ಲಿ ಎಲಿಯನು ಬಂದು ಅಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ ಎಂದು ಬಂದು ಅಲ್ಲಿ ನೋಡುವಂಥ ಸಮಯದಲ್ಲಿ ಆ ಒಂದು ವಿಧವೆಯ ಮನೆಯಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಇಡೀ ಹಿಟ್ಟು, ಅದು ಮಾತ್ರವಲ್ಲ ಆ ಒಂದು ಹಿಟ್ಟಿನ ಮುಖಾಂತರವಾಗಿ ತಮ್ಮ ಪೂರ್ತಿಯಾದ ಆ ಒಂದು ಜೀವನವನ್ನು ನಡೆಸಬೇಕು. ಯಾಕಂದರೆ ಬರಗಾಲ ಉಂಟು, ತಿನ್ನುವುದಕ್ಕೂ ಏನೂ ಇಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಎಲಿಯನು ಆ ಒಂದು ವಿಧವೆಯು ತನ್ನ ಮಕ್ಕಳು ಸಹ ಅದರಲ್ಲೇ ತಮ್ಮ ಜೀವನವನ್ನು ನಡೆಸಬೇಕಾಗಿರುವಂಥ ಪರಿಸ್ಥಿತಿಯಾಗಿದೆ. Hallelujah. 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 It is not the abundance God promised. It is the blessings in the little she has. ಅಲ್ಲಿ ದೇವರು ಅಲ್ಲಿ ಅಧಿಕವಾದಂಥ ಆಶೀರ್ವಾದವನ್ನು ಆತನು ಅಲ್ಲಿ ಹೇಳಲಿಲ್ಲ. ಆ ದೇವರು ಹೇಳಿದ್ದು ಆಕೆಯಲ್ಲಿ ಇರುವಂಥದ್ದರಲ್ಲಿಯೇ ಸ್ವಲ್ಪದರಲ್ಲಿಯೇ ನಾನು ಆಶೀರ್ವದಿಸುತ್ತೇನೆ. Hallelujah. Hallelujah. What little you have, that it's a blessing by itself. ಯಾವುದು ನಿನಗೆ ಸ್ವಲ್ಪವಾಗಿದೆ ಎಂದು ಕಾಣಲ್ಪಡುತ್ತದೋ ಅದರಲ್ಲಿಯೇ ನಿನಗೆ ಪರಿಪೂರ್ಣವಾದಂಥ ಆಶೀರ್ವಾದವು ಬರುವಂತದ್ದಾಗಿದೆ. Hallelujah. Hallelujah. It's not in abundance, it's not in rich filled with all. No. The what little you have, that God blesses. ಅದೇನು ದೊಡ್ಡ ಗಾತ್ರದಲ್ಲಿ ಅದು ಅಧಿಕವಾಗಿ ಬರುವಂಥ ಆಶೀರ್ವಾದವಲ್ಲ. ಒಂದನ್ನು ತಿಳಿದುಕೊಳ್ಳಬೇಕು, ನಿನ್ನಲ್ಲಿ ಇರುವಂಥ ಸ್ವಲ್ಪ ಎಂದು ಎಣಿಸುವಂಥದ್ದರಲ್ಲಿ ದೇವರು ನಿನಗೆ ಅಧಿಕವಾಗಿ ಆಶೀರ್ವದಿಸುವಂತವನಾಗಿದ್ದಾನೆ. You may say, I have only little food in my house. I have little money in my house. I have a very small job which is not enough to feed all my family, all these things. So you may not, you have only very little, but the demand is more. God says to you, hello, I am going to bless the little what you have. The little. My blessings is on the little you see, which you may feel may not be enough to meet your requirement. But when the God's blessings is upon these little things, and I'll tell you today, it will meet all your needs, even in the famine period.
ನೀನು ಒಂದು ವೇಳೆ ಹೇಳುತ್ತಿರಬಹುದು, ನನಗೆ ಚಿಕ್ಕದಾದಂಥ ಕೆಲಸ ಉಂಟು, ನನಗೆ ಸ್ವಲ್ಪದಾದಂಥ ಊಟ ಉಂಟು, ಅದು ಮಾತ್ರ ನಾನು ಬರುವಂಥ ಸಂಬಳವು ಬಹಳ ಕಡಿಮೆಯಾಗಿದೆ, ನನ್ನ ಅಗತ್ಯಕ್ಕೂ ಸಹ ಅದು ಸಾಕಾಗುತ್ತಿಲ್ಲ ಎಂದು ಹೇಳುತ್ತಿರಬಹುದು. ಆದರೆ ದೇವರು ಹೇಳುತ್ತಿದ್ದಾನೆ, ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನಿನ್ನಲ್ಲಿ ಸ್ವಲ್ಪ ಒಂದು ಎಣಿಸುವಂಥದ್ದರಲ್ಲಿಯೇ ದೇವರು ನಿನಗೆ ಅತ್ಯಗತ್ಯವಾದಂಥ ಕಾರ್ಯಗಳನ್ನು, ಅತ್ಯಾಶ್ಚರ್ಯವಾದಂಥ ಕಾರ್ಯಗಳನ್ನು ಮಾಡಿ ನಿನ್ನನ್ನು ಆಶೀರ್ವದಿಸಿ ಅದರಿಂದಲೇ ನಿನ್ನನ್ನು ಸಮೃದ್ಧಿಪಡಿಸುವಂತವನಾಗಿದ್ದಾನೆ. Hallelujah. 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 Hello, don't expect greater things. Expect God's blessings in the little thing you have. ದೊಡ್ಡ ಗಾತ್ರದಲ್ಲಿ ಆಶೀರ್ವಾದವನ್ನು ನೀವು ನಿರೀಕ್ಷಿಸಬೇಡಿರಿ, ಯಾಕಂದ್ರೆ ನಿಮ್ಮಲ್ಲಿರುವಂಥ ಸ್ವಲ್ಪದರಿಂದಲೇ ದೇವರು ನಿಮಗೆ ಅತ್ಯಧಿಕವಾದಂಥ ಆಶೀರ್ವಾದಗಳನ್ನು ಕೊಡುವಂತವನಾಗಿದ್ದಾನೆ. Hallelujah. Hallelujah. And second, just want to tell you, we require the faith to activate the blessings. ಅದು ಮಾತ್ರವಲ್ಲ, ನಿಮಗೆ ಬರಬೇಕಾದ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ನಿಮಗೆ ಆ ಒಂದು ನಂಬಿಕೆ ಅವಶ್ಯಕತೆ ಉಳ್ಳದಾಗಿದೆ. Hallelujah. 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 We really require faith, otherwise the blessings will not get activated in your life. ನಿಮಗೆ ಆ ಒಂದು ಆಶೀರ್ವಾದವು ಬರಬೇಕು ಎಂದು ನೀವು ಯೋಚನೆ ಮಾಡುವುದಾದರೆ, ಆ ಒಂದು ಕಾರ್ಯರೂಪಕ್ಕೆ ತರಬೇಕು ಎಂದು ನೀವು ತಿಳಿದುಕೊಳ್ಳುವುದಾದರೆ, ಅದಕ್ಕೆ ನಂಬಿಕೆ ಅಗತ್ಯವಾಗಿದೆ. Hallelujah. 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 Jesus. Yes, you see, Elijah came and he saw nothing's there, almost nothing there in the widow's house. But he was given God's promise. I will provide your food. And I have commanded the widow to provide the food for you throughout this famine period. That is the promise he is holding, but practically nothing is there before his eyes. So there's a gap between this and that. What we have is little, what we need is more. So what is required is a faith to build this bridge. ಇಲ್ಲಿ ನೋಡಬೇಕಾದ್ರೆ ಎಲಿಯನು ಒಂದು ಆಕಾಂಕ್ಷೆ ಮುಖಾಂತರವಾಗಿ, ನಿರೀಕ್ಷೆ ಮುಖಾಂತರವಾಗಿ ಆತನು ಬಂದು ನೋಡುವಂಥ ಸಮಯದಲ್ಲಿ ಆ ಒಂದು ವಿಧವೆಯ ಮನೆಯಲ್ಲಿ ಏನೂ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಇರುವಂಥ ಸಮಯದಲ್ಲಿ, ಆದರೆ ಎಲಿಯನನ್ನು ನೋಡಬೇಕಾದ್ರೆ ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ, ಆ ಒಂದು ನಂಬಿಕೆ ಮುಖಾಂತರವಾಗಿ ಆತನು ಬಂದು ಆ ಒಂದು ಮನೆಯಲ್ಲಿ ಇರುವುದಕ್ಕೆ ಆತನು ಒಪ್ಪಿಕೊಂಡನು. ಅದು ಮಾತ್ರವಲ್ಲ, ನಮ್ಮ ಜೀವನದಲ್ಲಿಯೂ ಸಹ ನಮ್ಮಲ್ಲಿ ಏನೂ ಇಲ್ಲ ಎಂದು ಹೇಳುವಂಥ ಸಮಯದಲ್ಲಿ, ನಮ್ಮ ಅಗತ್ಯಗಳು ಅಧಿಕವಾಗಿದೆ ಎಂದು ಹೇಳುವಂಥ ಸಮಯದಲ್ಲಿ, ಸ್ವಲ್ಪದರಲ್ಲಿಯೇ ನಾವು ಆ ಒಂದು ನಂಬಿಕೆಯ ಮೇಲೆ ನಾವು ಆದುಕೊಂಡಿರುವುದಾದರೆ ಅದು ನಮಗೆ ಅಡಿಪಾಯವಾಗಿ ನಮಗೆ ಎಲ್ಲ ಅಗತ್ಯಗಳಿಗೆ ಅದು ಪೂರೈಸುವಂತದ್ದಾಗಿರುತ್ತದೆ. Hallelujah. With all God's promise, you come, yes, God is going to give me a good job. God is going to give me a good salary. God is going to give me money to meet my requirements. And today I went to church. God spoke to me. All that you come, but when you go there, everything is opposite. And Elijah comes with a promise of a God, and he asked that lady, go and get some food for me. She told, sorry, gentleman, I don't have anything for you. I have only very little, which was shocking for him. He went with expectation, with a God's promise, expecting that there will be a red carpet welcome for him. Nothing like that. And practically nothing is there. Did God misled him wrongly? Or he just vague, just like that he believed and found himself a fool to believe God's word? ಇಲ್ಲಿ ನೋಡಬೇಕಾದ್ರೆ, ಎಲಿಯನನ್ನು ನೋಡಬೇಕಾದ್ರೆ, ಆತನು ನಂಬಿಕೆ ಮುಖಾಂತರವಾಗಿ ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ ಎಂಬ ನಂಬಿಕೆ ಮುಖಾಂತರವಾಗಿ ಆತನು ಆ ಒಂದು ವಿಧವೆಯ ಮನೆಗೆ ಹೋಗುತ್ತಾನೆ. ಆದರೆ ಆ ಒಂದು ಪರಿಸ್ಥಿತಿಯನ್ನು ನೋಡಬೇಕಾದ್ರೆ ಅದು ವ್ಯತ್ಯಾಸವಾಗಿದೆ. ಯಾಕೆಂದರೆ ದೇವರು ಆತನಿಗೆ ವಾಗ್ದಾನ ಮಾಡಿದನು, ನಿನಗೆ ಬೇಕಾಗಿರುವಂಥ ಊಟವನ್ನು ಆ ಒಂದು ವಿಧವೆಯು ನಿನಗೆ ಪೂರೈಸುತ್ತಾಳೆ ಎಂದು ಹೇಳುವಂಥ ಸಮಯದಲ್ಲಿ, ಆದರೆ ಈ ಒಂದು ಮನೆಗೆ ಬಂದು ನೋಡಬೇಕಾದ್ರೆ ಏನೂ ಇಲ್ಲದವರಾಗಿ ಆ ಒಂದು ವಿಧವೆ ಹೇಳುತ್ತಾಳೆ, ನನಗೂ ನನ್ನ ಕುಟುಂಬಕ್ಕೆ ಸಾಕಾಗುವುದಿಲ್ಲ, ನಿನಗೆ ಹೇಗೆ ಕೊಡುವುದು ಎಂದು ಆಕೆಯು ಪ್ರಶ್ನೆ ಮಾಡುವುದನ್ನು ನಾವು ನೋಡುತ್ತೇವೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರುವಂಥ ಒಂದು ಪ್ರಶ್ನೆ ಏನೆಂದರೆ, ನಿಜವಾಗಿಯೂ ದೇವರು ಆತನಿಗೆ ವಾಗ್ದಾನ ಮಾಡಿದ್ದನ್ನು ಅದು ತಪ್ಪಾಗಿ ಹೋಯಿತಾ, ಇಲ್ಲವಾದರೆ ದೇವರು ಮಾರ್ಗವನ್ನು ತಪ್ಪಿಸಿದರ, ಬದಲಾಯಿಸಿದರ, ಇಲ್ಲವಾದರೆ ಈ ಒಂದು ವ್ಯಕ್ತಿಯು ಮೂರ್ಖನಾಗಿ ದೇವರ ಮೇಲೆ ನಂಬಿಕೆ ಇಟ್ಟನ? Just think of it. Many times you will think,
Am I really over relying on God or over believing God? Are the promises are true? Should I simply keep on waiting for God to operate? Or did I make a mistake in following God? All that comes into mind. ಅನೇಕ ಬಾರಿಗಳಲ್ಲಿ ನಾವು ಸಹ ಈ ರೀತಿಯಾದ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿ ನಾವು ಹೋಗುತ್ತೇವೆ. ನಾವು ಅಂದುಕೊಳ್ಳುತ್ತೇವೆ, ನಿಜವಾಗಿಯೂ ದೇವರು ನಮಗೆ ವಾಗ್ದಾನ ಮಾಡಿದ್ದಾನ, ನಾವು ತಪ್ಪಾದ ಮಾರ್ಗದಲ್ಲಿ ಹೋಗುತ್ತಿದ್ದೇವಾ, ನಿಜವಾಗಿಯೂ ದೇವರ ಮೇಲೆ ನಂಬಿಕೆ ಇಡಬೇಕಾ, ನಾವು ದೇವರ ಮೇಲೆ ಅಧಿಕವಾಗಿ ಒರಗಿಕೊಂಡಿದ್ದೇವಾ, ಈ ರೀತಿಯಾದ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವಿಸುವುದಕ್ಕೆ ಪ್ರಾರಂಭಿಸುತ್ತದೆ. As I speak, I tell you that it's really touching some of your hearts. ನಾನು ಈಗ ಮಾತನಾಡುತ್ತಿರುವಂಥ ಸಮಯದಲ್ಲಿ ನಾನು ನಿಮಗೆ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ, ಅನೇಕ ಜನರಿಗೆ ಇದು ಮನಸ್ಸನ್ನು ಚುಚ್ಚುವಂಥದ್ದಾಗಿದೆ. I know that many of you are crying in our heart, Lord, I don't have anything. For my next meal also, for my next meal also I don't have anything, Lord. But Lord, I come here to listen to your words. You speak to me. You are saying this, I know. ಅನೇಕ ಜನರು ಇಲ್ಲಿ ಕೆಲವರು ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೀರ, ಹೌದು ದೇವರೇ, ನನಗೆ ನಂತರ ಬರುವಂಥ ಊಟಕ್ಕೂ ಸಹ ಗತಿ ಇಲ್ಲದವನಾಗಿ ನಾನು ಕಾಣಲ್ಪಡುತ್ತಿದ್ದೇನೆ ದೇವರೇ, ಈ ಒಂದು ವಾಕ್ಯಗಳು ನನಗೋಸ್ಕರ ನೀನು ಮಾತನಾಡುತ್ತಿದ್ದೀಯಾ ದೇವರೇ ಎಂದು ನೀವು ನಿಮ್ಮ ಮನಸ್ಸಿನಲ್ಲಿ ನೀವು ಅಂದುಕೊಳ್ಳುತ್ತಿದ್ದೀರಾ. I tell you, my dear friend, the word is for you. ನಾನು ಹೇಳುತ್ತೇನೆ ಸಹೋದರನೇ, ಇದು ನಿನಗೋಸ್ಕರ ಬರುತ್ತಿರುವಂಥ ವಾಕ್ಯವಾಗಿದೆ. Refer to Numbers, book of Numbers, chapter 23, verse 19. ಅರಣ್ಯಕಾಂಡ 23ನೇ ಅಧ್ಯಾಯದ 19ನೇ ವಾಕ್ಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. God is not a man that he should lie, nor a son of man that he should repent. As he said, and he will not do so, or as he spoken, will he not make it good? ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. Elijah, he knew whom he believed. ಎಲಿಯನಿಗೆ ಚೆನ್ನಾಗಿ ಗೊತ್ತಿತ್ತು, ಆತನು ನಂಬಿಕೆ ಇಟ್ಟಿರುವಂತವನು ಯಾರು ಎಂದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. He knows the God who given the promise shall bring it to happen. ಆತನು ಅದು ಮಾತ್ರವಲ್ಲ, ಆತನಿಗೆ ಚೆನ್ನಾಗಿ ಗೊತ್ತು, ದೇವರು ವಾಗ್ದಾನ ಮಾಡಿರುವುದನ್ನು ಆತನು ಕಾರ್ಯಸಿದ್ಧಿಗೆ ತರುವಂತವನಾಗಿದ್ದಾನೆ ಎಂದು ಆತನಿಗೆ ಚೆನ್ನಾಗಿ ಗೊತ್ತಿತ್ತು. When he heard the word, I have a very little only for me and for my son. After this we are going to die. With faith again, Elijah says to the lady, hello, the what little you have now, that is the blessings. Bring it to me first. Make a roti. Bring that bread to me first. Bring it to me. See this demand? Because he knows that he has to have his food. ಇಲ್ಲಿ ಈ ಒಂದು ಎಲಿಯನನ್ನು ಗಮನಿಸಿ ನೋಡುವಂಥ ಸಮಯದಲ್ಲಿ ಆ ಒಂದು ವಿಧವೆಯು, ನನಗೂ ಮತ್ತೆ ನನ್ನ ಮಕ್ಕಳಿಗೆ ಇದು ಸಾಕಾಗುವುದಿಲ್ಲ, ಇದು ತಿಂದ ನಂತರ ನಾವು ಸಾಯುವುದಕ್ಕೆ ಹೋಗುತ್ತಿದ್ದೇವೆ ಎಂದು ಹೇಳುವಂಥ ಸಮಯದಲ್ಲಿ ಎಲಿಯನಲ್ಲಿ ಆ ಒಂದು ನಂಬಿಕೆಯೂ ಇತ್ತು, ವಿಶ್ವಾಸವು ಆತನಲ್ಲಿ ಕಾಣಲ್ಪಟ್ಟಿತ್ತು. ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ಆಹಾರವು ಈ ಒಂದು ಮನೆಯಿಂದಲೇ ಬರುವಂಥದ್ದಾಗಿದೆ, ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ ಎಂದು ನಂಬಿಕೆ ಮುಖಾಂತರವಾಗಿ ಆ ಒಂದು ಹೆಂಗಸಿಗೆ ಹೇಳುತ್ತಾನೆ, ನಿನ್ನಲ್ಲಿರುವಂಥ ಸ್ವಲ್ಪ ಎಂದು ಹೇಳುತ್ತಿರುವಂಥದ್ದರಲ್ಲಿಯೇ ನಿನಗೆ ಆಶೀರ್ವಾದ ಉಂಟಾಗುತ್ತದೆ. ಮೊಟ್ಟ ಮೊದಲನೇದಾಗಿ ನೀನು ಹೋಗಿ ಅದರಿಂದ ನನಗೆ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬಂದು ನನಗೆ ಕೊಡು ಎಂದು ಆತನು ಅಲ್ಲಿ ಆಜ್ಞಾಪಿಸುತ್ತಾನೆ. Elijah knew his blessings, his food is in the little what she has. ಎಲಿಯನಿಗೆ ಚೆನ್ನಾಗಿ ಗೊತ್ತಿತ್ತು, ಆತನ ಆಶೀರ್ವಾದವು, ಆತನ ಆಹಾರವು ಆಕೆಯು ಸ್ವಲ್ಪ ಎಂದು ಹೇಳುವುದರಲ್ಲಿಯೇ ಆತನಿಗೆ ದೊರಕುತ್ತದೆ ಎಂದು ಚೆನ್ನಾಗಿ ಆತನಿಗೆ ಗೊತ್ತಿತ್ತು. And he very clearly says, go make a bread and bring it to me. ಅದು ಮಾತ್ರವಲ್ಲ, ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನೀನು ಮೊದಲು ಹೋಗಿ ನನಗೆ ಒಂದು ರೊಟ್ಟಿಯನ್ನು ಮಾಡಿಕೊಂಡು ತೆಗೆದುಕೊಂಡು ಬಾ. And he says to her, saying that, hello, God promised to you also that the bin you have is not going to run dry, and the jar you have, the oil is not going to run dry. ಅದು ಮಾತ್ರವಲ್ಲ, ದೇವರು ನಿನಗೂ ಸಹ ಆಶೀರ್ವಾದವನ್ನು ಮಾಡುತ್ತಿದ್ದಾನೆ, ನೀನು ಇಟ್ಟಿರುವಂಥ ಬಾಣೆಯಲ್ಲಿ ಇರುವಂಥ ಒಂದು ಎಣ್ಣೆಯು ಮುಗಿದು ಹೋಗುವುದಿಲ್ಲ, ನೀನು ಆ ಒಂದು ಇಟ್ಟಿರುವಂಥ ಆ ಒಂದು ಗೋಧಿಯೂ ಸಹ ತೀರಿ ಹೋಗುವುದಿಲ್ಲ ಎಂದು ಆತನು ಆಕೆಗೆ ಹೇಳುವಂತವನಾಗಿದ್ದನು. So not only my food alone, God has already commanded that you are going to provide meals for me. It means there must be a food in your house.
for you and for son. There will be a food all the time available. Go and bring it. ಅದು ಮಾತ್ರವಲ್ಲ, ಆತನು ಹೇಳುತ್ತಾನೆ, ದೇವರು ಈಗಾಗಲೇ ನನಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಆತನು ನನಗೆ ಅಲ್ಲಿ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಅಲ್ಲಿ ಇಟ್ಟಿರುವಂಥ ಎಣ್ಣೆಯಾಗಲಿ ಹಿಟ್ಟಾಗಲಿ ಅದು ತೀರಿ ಹೋಗುವುದಿಲ್ಲ. ಯಾಕೆಂದರೆ ಈ ಒಂದು ಬರಗಾಲವು ಮುಗಿಯುವವರೆಗೂ ನೀನೇ ನನಗೆ ಊಟವನ್ನು ಕೊಡಬೇಕು. ಅದರ ಮುಖಾಂತರವಾಗಿ ನಿನಗೂ ಸಹ ಆಹಾರವಿರುತ್ತದೆ, ನಿನ್ನ ಮಕ್ಕಳಿಗೂ ಸಹ ಆಹಾರವಿರುತ್ತದೆ ಎಂದು ಆತನು ಆಕೆಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. It is not only Elijah believed God, the widow also believed God. ಇದು ಬರೀ ಎಲಿಯನು ಮಾತ್ರ ದೇವರ ಮೇಲೆ ನಂಬಿಕೆ ಇಡುವುದು ಮಾತ್ರವಲ್ಲದೆ ಆ ಒಂದು ವಿಧವೆಯೂ ಸಹ ದೇವರ ಮೇಲೆ ನಂಬಿಕೆ ಇಟ್ಟಳು. She actually knew only she was having very little flour, and that was enough only for her and her son only. After once she makes a bread out of it and give to Elijah, nothing will going to last in that bin or in the jar. Practically nothing will be there. No, nothing will be there. But she believed the word of God that her bin is going to be full and her jar is going to be full with oil. ಈ ಒಂದು ಹೆಂಗಸಿಗೆ ಚೆನ್ನಾಗಿ ಗೊತ್ತಿತ್ತು, ಆಕೆ ಒಂದು ವೇಳೆ ಆ ಒಂದು ಬಾನೆಯಲ್ಲಿ ಇಲ್ಲವಾದರೆ ಆ ಒಂದು ಬುಟ್ಟಿಯಿಂದ ತೆಗೆದುಕೊಂಡು ಆ ಒಂದು ರೊಟ್ಟಿಯನ್ನು ಮಾಡಿ ಎಲಿಯನಿಗೆ ಕೊಡುವುದಾದರೆ ಆಕೆಗೂ ತನ್ನ ಮಕ್ಕಳಿಗೆ ಏನೂ ಇರುವುದಿಲ್ಲ ಎಂದು ಚೆನ್ನಾಗಿ ಗೊತ್ತಿದ್ದರೂ ಸಹ, ಆದರೆ ಆಕೆಯು ಎಲಿಯನು ಹೇಳಿದಂಥ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಆಕೆಯು ಅದನ್ನು ಮಾಡಿ ಕೊಟ್ಟಳು. Hallelujah. ಹಲ್ಲೆಲೂಯಾ. Hallelujah. What a faith she had. Just imagine. ಯಾವ ರೀತಿಯಾದಂಥ ಒಂದು ನಂಬಿಕೆ ಆಕೆಯ ಬಳಿಯಲ್ಲಿ ಇತ್ತು ಎಂದು ಆಲೋಚನೆ ಮಾಡಿ ನೋಡಿ. Practically nothing, but still she believed God's word, saying that yes, it's going to be really, I have only little, but God is blessing that little only, and that little only will be enough for me and for my son and for the prophet was come and demanding food also. ಆ ಒಂದು ಪರಿಸ್ಥಿತಿಯನ್ನು ಗಮನಿಸಿ ನೋಡಿರಿ. ಆಕೆಗೆ ಚೆನ್ನಾಗಿ ಗೊತ್ತಿತ್ತು, ದೇವರು ನನ್ನಲ್ಲಿರುವಂಥ ಸ್ವಲ್ಪದರಲ್ಲಿಯೇ ದೇವರು ಆಶೀರ್ವಾದ ಮಾಡಿ ನನಗೂ ನನ್ನ ಕುಟುಂಬಕ್ಕೂ, ಅದು ಮಾತ್ರವಲ್ಲ ಆ ಪ್ರವಾದಿಗೂ ಸಹ ದೇವರು ಬೇಕಾಗಿರುವಂಥ ಅಗತ್ಯಗಳನ್ನು ಪೂರೈಸುತ್ತಾನೆ ಎಂಬ ನಂಬಿಕೆಯನ್ನು ಆಕೆಯು ಇಟ್ಟುಕೊಂಡಿದ್ದಳು. Faith is important to activate the blessings of God. ಈ ನಂಬಿಕೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಯಾಕೆಂದರೆ ದೇವರ ಆಶೀರ್ವಾದವನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಈ ಒಂದು ನಂಬಿಕೆಯು ಬಹಳ ಅಮೂಲ್ಯವಾಗಿದೆ, ಅಗತ್ಯವುಳ್ಳದಾಗಿದೆ. And not only faith, the next is obedience. ಬರೀ ನಂಬಿಕೆ ಮಾತ್ರವಲ್ಲ, ವಿಧೇಯತ್ವವೂ ಸಹ ಬಹಳ ಮುಖ್ಯವಾದ. We have to demonstrate our faith in action. ನಾವು ನಮ್ಮ ನಂಬಿಕೆಯನ್ನು ಕಾರ್ಯಸಿದ್ಧಿಯ ರೂಪದಲ್ಲಿ ತೋರಿಸಿಕೊಳ್ಳಬೇಕು. When God told Elijah, there's going to be a famine and you have to go to the brook of Cherith there, and I have ordered ravens to take care of you for your food. ಅಲ್ಲಿ ಎಲಿಯನಿಗೆ ದೇವರು ಅಲ್ಲಿ ವಾಗ್ದಾನ ಮಾಡುತ್ತಾರೆ, ಈಗ ನೋಡಬೇಕಾ ಬರಗಾಲ ಬರುತ್ತಿದೆ, ಅಲ್ಲಿ ಚೆರೆತಿಗೆ ನೀನು ಹೋಗಿ ಅಲ್ಲಿ ನಿನಗೆ ಕಾಗೆಗಳ ಮುಖಾಂತರವಾಗಿ ಊಟವನ್ನು ನಿನಗೆ ಕೊಡುವುದಕ್ಕಾಗಿ ನಾನು ಆಜ್ಞಾಪಿಸಿದ್ದೇನೆ ಎಂದು ಅಲ್ಲಿ ದೇವರು ಹೇಳುತ್ತಾರೆ. Elijah just believed and went away to the place, the brook of Cherith. He stayed there and expecting the ravens to come and feed him with food. ಅಲ್ಲಿ ನೋಡಬೇಕಾದ್ರೆ ಆ ಒಂದು ನದಿಯ ದಡಕ್ಕೆ ಹೋಗಿ ಆತನು ಚೆರೆತಿನಲ್ಲಿ, ಅದು ಮಾತ್ರವಲ್ಲ ಆತನು ಅಲ್ಲಿ ವಿಶ್ವಾಸವುಳ್ಳವನಾಗಿ ಆತನು ಕಾಗೆಗಳು ಬಂದು ಆತನಿಗೆ ಆಹಾರ ಕೊಡುತ್ತವೆ ಎಂದು ವಿಶ್ವಾಸ ಮುಖಾಂತರವಾಗಿ ಕಾಗೆಗಳಿಗೋಸ್ಕರ ಆತನು ಕಾಯುತ್ತಿದ್ದನು. Hallelujah. 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 It's not only faith, he demonstrated. He walked away from the city to that place. And practically it happened. The ravens came and gave him the food. ಆತ ನಂಬಿಕೆ ಮುಖಾಂತರವಾಗಿ ತಾನು ವಾಸವಾಗಿದ್ದಂಥ ಆ ಒಂದು ಪಟ್ಟಣವನ್ನು ಬಿಟ್ಟು ಆ ಒಂದು ಪ್ರಾಂತ್ಯಕ್ಕೆ ಹೋದನು. ಅದು ಮಾತ್ರವಲ್ಲ, ಆತನು ಕಾರ್ಯರೂಪಕ್ಕೆ ಅದನ್ನು ತೆಗೆದುಕೊಂಡು ಬಂದನು. ತನ್ನ ನಂಬಿಕೆಯನ್ನು ಅದರ ಮುಖಾಂತರವಾಗಿ ಕಾಗೆಗಳು ಸಹ ಬಂದು ಆತನಿಗೆ ಬೇಕಾಗಿರುವಂಥ ಆಹಾರವನ್ನು ಅವು ಕೊಡುವುದಕ್ಕೆ ಪ್ರಾರಂಭಿಸಿದವು. Was there any other people were with Elijah in the brook of Cherith? ಆ ಒಂದು ನದಿಯ ದಡದಲ್ಲಿ ಚೆರೆತಿನಲ್ಲಿ ಯಾರೋ ಬೇರೆ ವ್ಯಕ್ತಿ ಎಲಿಯನ ಸಂಗಡ ಇದ್ದರಾ? Nobody. ಯಾರೂ ಸಹ ಇರಲಿಲ್ಲ. Nobody followed him from the city. ಯಾರೂ ಸಹ ಪಟ್ಟಣದಿಂದ ಆತನನ್ನು ಹಿಂಬಾಲಿಸಲಿಲ್ಲ. Nobody would have believed him. ಯಾರು ಸಹ ಆತನನ್ನು ನಂಬಿರಲಿಲ್ಲ. They were there in that city one day. They did not move out because for the food they would have thought if you are living in the city somehow will get some food. But God said, hello Elijah, there will not be any food here in the city. You go to the remote place, that to the brook of Cherith where nobody lives, no food is available, but you go there, you will get your food.
ಇಲ್ಲಿ ಇರುವಂತ ಜನ ಸಮೂಹದವರು ಈ ರೀತಿಯಾಗಿ ಎಲಿಯನಿಗೆ ಹೇಳಿರಬಹುದು, ನೀನು ಒಂದು ವೇಳೆ ನೀನು ಮೂರ್ಖನಾಗಿದ್ದೀಯಾ, ಯಾಕೆಂದ್ರೆ ನಾವು ಪಟ್ಟಣದಲ್ಲಿ ಇರುವುದಾದ್ರೆ ಇಲ್ಲಿ ಊಟ ಎಲ್ಲವೂ ಸಿಗುತ್ತದೆ, ಆ ಒಂದು ಪ್ರಾಂತ್ಯಕ್ಕೆ, ಆ ಒಂದು ಅರಣ್ಯ ಪ್ರಾಂತ್ಯಕ್ಕೆ ಹೋಗುವುದಾದ್ರೆ ಅಲ್ಲಿ ಊಟವೇ ಇಲ್ಲದಿರುವಂತ ಒಂದು ಸನ್ನಿವೇಶ, ಯಾರು ಅಲ್ಲಿ ಊಟವನ್ನು ಕೊಡುತ್ತಾರೆ ಎಂದು ಈ ರೀತಿಯಾಗಿ ಜನರು ಅಪಹಾಸ್ಯ ಮಾಡಿರ್ಬೋದು. ಆದರೆ ಎಲಿಯನ ನಂಬಿಕೆಯನ್ನು ನೋಡಿರಿ, ಆತನು ದೇವರು ಹೇಳಿದ ವಾಗ್ದಾನವನ್ನು ಅದನ್ನು ನಂಬಿಕೆ ಮುಖಾಂತರವಾಗಿ ಆತನು ಆ ಒಂದು ಪ್ರಾಂತ್ಯಕ್ಕೆ ಹೋದನು, ಅದರ ಮುಖಾಂತರವಾಗಿ ಆತನಿಗೆ ಆಹಾರ ದೊರಕುವುದಕ್ಕೆ ಪ್ರಾರಂಭಿಸಿತು. Then God said to him again after some times, now enough is enough. This period also you are not going to get any more food. So I'm ordering you to go to a place called Zarephath to a widow. There I commanded that lady to give food for you. ಅದು ಮಾತ್ರವಲ್ಲ, ಕೆಲವು ದಿನಗಳಾದ ನಂತರ ಎಲಿಯನಿಗೆ ದೇವರು ಮತ್ತೆ ಆಜ್ಞೆಯನ್ನು ಕೊಡುತ್ತಾರೆ, ನೀನು ಇಲ್ಲಿದ್ದು ಸಾಕು, ಈಗ ಜರಿಬಾತ್ ಊರಿನಲ್ಲಿ ಇರುವಂತ ಒಂದು ವಿಧವೆಗೆ ನಾನು ಆಜ್ಞಾಪಿಸಿದ್ದೇನೆ, ಆಕೆಯು ನಿನಗೆ ಊಟವನ್ನು ಕೊಡುತ್ತಾಳೆ ಎಂದು ದೇವರು ಆತನಿಗೆ ಆಜ್ಞಾಪಿಸಿದನು. So God told him to move away from the Judah, the place of a Judah, the territory of a Judah, to the Sidon where the Gentiles people live. Sidon. ಅಲ್ಲಿ ನೋಡಬೇಕಾದ್ರೆ ಯಹೂದ್ಯ ಪ್ರಾಂತ್ಯದಿಂದ ದೇವರು ಆತನನ್ನು ವಿಂಗಡಿಸಿ, ನೀನು ಇಲ್ಲಿಂದ ಹೊರಟು ಹೋಗು, ಅಲ್ಲಿ ಜನರು ದೇವರನ್ನು ಗೊತ್ತಿಲ್ಲದೆ ಇರುವಂತ ಜನರ ಮಾರ್ಗದಲ್ಲಿ ಸೀದೋನ್ ಪಟ್ಟಣಕ್ಕೆ ಹೋಗಿ ನೀನು ಅಲ್ಲಿ ಹೋಗಬೇಕು ಎಂದು ದೇವರು ಆತನಿಗೆ ಆಜ್ಞೆಯನ್ನು ಕೊಟ್ಟರು. There he went. ಅಲ್ಲಿ ಹೋದರು. And he found no food. ಅಲ್ಲಿ ಹೋಗಿ ನೋಡಬೇಕಾದ್ರೆ ಅಲ್ಲಿ ತಿನ್ನುವುದಕ್ಕೂ ಸಹ ಏನು ಕಾಣಲಿಲ್ಲ. But he still believed God. ಆದರೂ ಸಹ ದೇವರ ಮೇಲೆ ನಂಬಿಕೆ ಇಟ್ಟನು. You see this, he walked all the way to that place, physically obeyed God. Whatever God said, he simply believed and obeyed, demonstrated that faith in action. ಆತನನ್ನು ನೋಡುವಂತ ಸಮಯದಲ್ಲಿ ಈ ಒಂದು ಪ್ರಯಾಣ ಪೂರ್ತಿಯಾಗಿ ನೀವು ನೋಡಬೇಕಾದ್ರೆ ಆತನು ನಂಬಿಕೆ ಮುಖಾಂತರವಾಗಿ, ಅದು ಮಾತ್ರವಲ್ಲ ಕಾರ್ಯಸಿದ್ಧಿಗೆ ತಂದು ಅದರ ಮೇಲೆ ವಿಶ್ವಾಸವನ್ನು ಇಟ್ಟು ವಿಧೇಯನಾಗಿ ನಡೆದುಕೊಂಡನು. Hallelujah. Hallelujah. When he heard there is no food also, he believed. ಆತನು ಊಟ ಇಲ್ಲ ಎಂದು ಹೇಳುವಂತ ಸಮಯದಲ್ಲಿಯೂ ಸಹ ಆತನ ನಂಬಿಕೆ ಇಟ್ಟನು. And he tells that widow, make the bread, the first bread you bring it to me. ಆ ಒಂದು ವಿಧವೆಗೆ ಈತನು ಹೇಳುತ್ತಾನೆ, ನೀನು ಮೊಟ್ಟ ಮೊದಲನೇದಾಗಿ ಮಾಡುವಂತ ರೊಟ್ಟಿಯನ್ನೇ ನನಗೆ ತೆಗೆದುಕೊಂಡು ಬಂದು ಕೊಡು. If I come to your house and say that you give me food, pastor, he don't have anything and only very little, only one bun I am having it to give to my son. After that nothing is there. If I say to you, bring that bun, let me eat first, will you give? ಒಂದು ವೇಳೆ ನಮ್ಮ ದೇವ ಸೇವಕರು ನಿಮ್ಮ ಮನೆಗೆ ಬರುವುದಾದರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬರೀ ಒಂದು ಬನ್ ಮಾತ್ರ ಇರುವುದಾದರೆ, ದೇವ ಸೇವಕರು ನನಗೆ ಮೊಟ್ಟ ಮೊದಲಾಗಿ ತೆಗೆದುಕೊಂಡು ಬಂದು ಕೊಡು ಎಂದು ಹೇಳಬೇಕಾದ್ರೆ ನೀವು ಯಾವ ರೀತಿಯಾಗಿ ಉತ್ತರ ಕೊಡ್ತೀರಾ? ಇಲ್ಲ ಪಾಸ್ಟರ್, ನಾನು ನನ್ನ ಮಗನಿಗೋಸ್ಕರ ಅದು ಇಟ್ಟಿದ್ದೇನೆ, ಅದು ಬರೀ ಇರುವಂಥ ಒಂದೇ ಕೊನೆಯಾಗಿರುವಂಥ ಬನ್ ಆಗಿದೆ, ಅದು ಆತನಿಗೆ ಇಟ್ಟಿದ್ದೇನೆ ಎಂದು ನೀವು ಹೇಳ್ತೀರಾ? Hallelujah. Hallelujah. I don't think any mother will give that. What you keep for your sons and daughters, I don't think any mother, yes, you just imagine that to a widow mother, no mother will part the child's food to somebody. ಯಾವ ತಾಯಿಯೂ ಸಹ ಇದನ್ನು ಮಾಡುವುದಿಲ್ಲ, ತನ್ನ ಮಕ್ಕಳಿಗೆ ಇಟ್ಟಿರುವಂಥ ಆಹಾರವನ್ನು ಯಾರಿಗೂ ಸಹ ಆಕೆಯು ಕೊಡುವುದಿಲ್ಲ. ಯೋಚನೆ ಮಾಡಿ ನೋಡಿರಿ, ಈಕೆಯು ವಿಧವೆಯಾಗಿರುವಂಥ ಒಂದು ಹೆಂಗಸು ತನ್ನ ಮಗನಿಗೋಸ್ಕರ ಇಟ್ಟಿರುವಂಥ ಆಹಾರವನ್ನು ಕೊಡಬೇಕಾಗಿರುವುದಾದರೆ ಯಾವ ರೀತಿಯಾಗಿರುತ್ತದೆ? What a demonstration of her faith. She obeyed this person, putting faith on God. ಆಕೆ ನಂಬಿಕೆಯನ್ನು ಯಾವ ರೀತಿ ಕಾರ್ಯಸಿದ್ಧಿಗೆ ತರುತ್ತಾಳೆ ಎಂದು ನೋಡಿರಿ. ಆಕೆಯು ಆ ಒಂದು ವ್ಯಕ್ತಿ ಹೇಳುವಂತ ಕಾರ್ಯಕ್ಕೆ ವಿಧೇಯಳಾಗಿ, ಅದು ಮಾತ್ರವಲ್ಲ ನಂಬಿಕೆ ಮುಖಾಂತರವಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಅದನ್ನು ಮಾಡುತ್ತಾಳೆ. She goes there, make the bread, and he brings that bread and give to this prophet to eat. ಆಕೆಯು ಹೋಗಿ ಮನೆಯ ಒಳಗಡೆ ಹೋಗಿ ಆ ಒಂದು ರೊಟ್ಟಿಯನ್ನು ಮಾಡಿ ನಂತರ ತೆಗೆದುಕೊಂಡು ಬಂದು ಆ ಒಂದು ಪ್ರವಾದಿ ತಿನ್ನುವುದಕ್ಕಾಗಿ ಕೊಡುತ್ತಾಳೆ. Obedience is very, very important in activating God's blessings in your life. ಈ ಒಂದು ದೇವರ ಆಶೀರ್ವಾದವನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಹೇಳುವುದಾದರೆ ಆ ನಿಮ್ಮ ವಿಧೇಯತ್ವ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ. Hallelujah. 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 And the next one is surrendering that little, very little we have to God. That only will bring the blessings. ಸ್ವಲ್ಪ ಒಂದು ಎಣಿಸುವಂತ ಕಾರ್ಯಗಳನ್ನೇ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿ ಕೊಡುವುದರಲ್ಲಿಯೇ ದೇವರು ನಮಗೆ ಆಶೀರ್ವಾದವನ್ನು ಕೊಡುವಂತವನಾಗಿದ್ದಾನೆ. Oh no, I have only very little. How can I give to God? ನನ್ನ ಬಳಿಯಲ್ಲಿ ಬಹಳ ಕಡಿಮೆ ಉಂಟು, ಯಾವ ರೀತಿಯಾಗಿ ದೇವರಿಗೆ ಕೊಡುವುದಕ್ಕೆ ಸಾಧ್ಯ? ನನ್ನ ಸಂಬಳನೇ ಇಷ್ಟು. If I am losing only this much, in that if I have to give to God, then what we eat?
ನನ್ನ ಸಂಬಳವು ಕಡಿಮೆಯಾಗಿದೆ. ಒಂದು ವೇಳೆ ಆ ಒಂದು ಸಂಬಳದಲ್ಲಿಯೇ ನಾನು ದೇವರಿಗೆ ಕೊಡಬೇಕೆಂದು ನಾನು ಅಂದುಕೊಳ್ಳುವುದಾದರೆ ಯಾವ ರೀತಿಯಾಗಿ ನಾನು ಊಟ ಮಾಡುವುದಕ್ಕೆ ಸಾಧ್ಯ? Correct? Our needs are so much. ನಮ್ಮ ಅಗತ್ಯಗಳು ಅಗತ್ಯವಾಗಿದೆ. I have only very little. ನನ್ನ ಬಳಿಯಲ್ಲಿ ಬಹಳ ಕಮ್ಮಿ. How I'll take care of my family? ನನ್ನ ಕುಟುಂಬವನ್ನು ಹೇಗೆ ನಾನು ಸಾಕುವುದು? Even in that, how can I give to God? ಅದರ ಮಧ್ಯದಲ್ಲಿ ಯಾವ ರೀತಿಯಾಗಿ ದೇವರಿಗೆ ಕೊಡುವುದಕ್ಕೆ ಸಾಧ್ಯ? Hello? What little you have, give to God. ನೀನು ಸ್ವಲ್ಪ ಒಂದು ಯಾವುದನ್ನು ಎಣಿಸುತ್ತೀಯೋ ಅದರಲ್ಲಿಯೇ ದೇವರಿಗೆ ನೀನು ಕೊಡು. If you want that little to be blessed, the little what you have, you want that to be blessed. What, pastor? Do you have a heart? People who have money, they only should give. People who don't have any money, church should give to them. ನಿನ್ನಲ್ಲಿ ಇರುವಂತ ಸ್ವಲ್ಪದರಲ್ಲಿಯೇ ದೇವರಿಗೆ ಕೊಟ್ಟು ನೋಡು. ನೀವು ಒಂದು ವೇಳೆ ಹೇಳಬಹುದು, ಏನ್ ಪಾಸ್ಟರ್ ನಿಮಗೆ ಹೃದಯವಿಲ್ಲವಾ? ಬರೀ ಶ್ರೀಮಂತರು ಮಾತ್ರ ದೇವರಿಗೆ ಕೊಡಬೇಕು, ನಾವು ಬಡವರು ಸಭೆಯಿಂದ ನಮಗೆ ಕೊಡಬೇಕು. Right? ಯಾರು? ಸಭೆ ಇಲ್ವಾ? ಮೆನಿ ಪೀಪಲ್ ಸೇ ದಿಸ್. ಅನೇಕ ಜನರು ಇದನ್ನೇ ಹೇಳುತ್ತಿದ್ದಾರೆ. ಸಭೆ ನಮ್ಮ ನೋಡ್ಕೊಳ್ಳುವುದೇ ಇಲ್ಲ. ಕರೆಕ್ಟ್? ಸರಿ ಅಲ್ಲವೇ? ಮೆನಿ ಪೀಪಲ್ ಗಿವ್ ದಿಸ್ ಕಮೆಂಟ್ಸ್. ಅನೇಕ ಜನರು ಈ ರೀತಿಯಾಗಿ ವಾರ್ತೆಗಳನ್ನು ಹೇಳುತ್ತಿದ್ದಾರೆ. ನಾವು ಈ ಸ್ಥಿತಿಲೇ ಇದ್ದೇವೆ. ಸಭೆ ಅವರು ಯಾರು ನಮ್ಮನ್ನು ನೋಡ್ಕೊಳ್ಳುವುದೇ ಇಲ್ಲ. ಹಲೋ, ವಾಟ್ ಲಿಟಿಲ್ ಯು ಹ್ಯಾವ್ ಯು ಎವರ್ ಮೇಡ್ ಎನ್ ಎಫರ್ಟ್ ಟು ಬ್ರಿಂಗ್ ಇಟ್ ಟು ಗಾಡ್ ಫಸ್ಟ್? ಮೊಟ್ಟ ಮೊದಲಾಗಿ ನೀನು ಪ್ರಶ್ನೆ ಮಾಡಿ ನೋಡು, ನಿನ್ನಲ್ಲಿರುವಂಥ ಸ್ವಲ್ಪವ ಎಂದು ಎಣಿಸುವಂತ ಕಾರ್ಯವನ್ನು ನೀನು ದೇವರಿಗೆ ಕೊಡಬೇಕು ಎಂದು ನೀನು ಪ್ರಯಾಸ ಪಟ್ಟಿದ್ದೀಯಾ ಇಲ್ಲವಾ? ಹ್ಯಾವ್ ಯು ಎವರ್ ಓಪನ್ಡ್ ಯುವರ್ ಪರ್ಸ್ ಟು ಗಾಡ್? ನೀನು ನಿನ್ನಲ್ಲಿರುವಂಥ ಪರ್ಸನ್ನು ಯಾವಾಗಲೂ ಯಾವುದೊಂದು ಸಮಯಲಾದರೂ ನೀನು ದೇವರಿಗೆ ಕೊಡಬೇಕೆಂದು ನೀನು ತೆಗೆದಿದೀಯಾ? Some people say, I don't have time. All 24 hours I'm working. How can I spend my time? Hello? Spend little, whatever the little you have, first you bring it to God. ಕೆಲವು ಜನರು ನೋಡಬೇಕಾದ್ರೆ ನಾನು 24 ಗಂಟೆ ನಾನು ಕೆಲಸ ಮಾಡುತ್ತೇನೆ, ನನಗೆ ಸಮಯವಿಲ್ಲ ಎಂದು ಹೇಳುತ್ತಾರೆ. ಆದರೆ ಒಂದನ್ನು ತಿಳಿದುಕೋ, ನಿನ್ನಲ್ಲಿ ಇರುವಂತ ಸ್ವಲ್ಪ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ಅದನ್ನು ಕಳೆಯುವುದಕ್ಕೆ ನೀನು ಪ್ರಾರಂಭಿಸು. When God blesses, don't expect, everything will be in multiples. And I have so much of money, my balance will increase like this. Now, see, if I have given to God, now next immediate. Pastor, I have given my money this month. No, next month I should require 10 times that, Pastor. Then only is what you said is correct. Hello? It's not so. ನೀನು ನಿರೀಕ್ಷೆ ಈ ರೀತಿಯಾಗಿ ಇಟ್ಟುಕೊಳ್ಳಬೇಡ. ಪಾಸ್ಟರ್ ಅವರೇ, ನೀವು ಈ ರೀತಿಯಾಗಿ ಹೇಳಿದ್ದೀರಾ, ಅದರ ಮುಖಾಂತರವಾಗಿ ನಾನು ದೇವರಿಗೆ ನನ್ನಲ್ಲಿ ಇರುವುದನ್ನು ನಾನು ಕೊಟ್ಟಿದ್ದೇನೆ, ಬರೋ ತಿಂಗಳಿನಲ್ಲಿ ನನಗೆ 10ರಷ್ಟಾಗಿ ನನ್ನ ಬ್ಯಾಂಕ್ ಬ್ಯಾಲೆನ್ಸು ಅದು ಜಾಸ್ತಿ ಆಗಬೇಕು, ನನಗೆ 10ರಷ್ಟಾಗಿ ನನಗೆ ದೊರಕಬೇಕು. ಈ ರೀತಿಯಾಗಿ ನೀನು ಹೇಳುವುದಾದರೆ ನಿನಗೆ ಏನೂ ದೊರಕುವುದಿಲ್ಲ. ಅವ್ರ ಪಾಪ ಎಲ್ಲ ಏನು ಅಂತ, ನಾನು ಏನೂ ಇಲ್ಲ, ದೊರಕುವುದಿಲ್ಲ. Our man has got a lot of experience. So, hello, my dear friend, it's like this only. ನನ್ನ ಪ್ರೀತಿ Many a times we believe that if I put my money now, some pastors also will preach like that. You put your money, you'll see your bank balance will increase. You put your money, you will have riches and gold. You put your money, that will go this. Hello? God did not promise that to Elijah, to that widow. I'm telling you about the widow here. God did not promise that to that widow. ಇಲ್ಲಿ ನಾವು ಅನೇಕ ಸಮಯಗಳಲ್ಲಿ ನೋಡಬೇಕಾದರೆ, ಒಂದು ವೇಳೆ ಈ ರೀತಿಯಾಗಿ ನೀನು ಹಣವನ್ನು ಹಾಕುವುದಾದರೆ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಧಿಕವಾಗುತ್ತದೆ, ನೀನು ಈ ಹಣವನ್ನು ಹಾಕುವುದಾದರೆ ಈ ರೀತಿಯಾಗಿ ನಿನಗೆ ಅಗತ್ಯಗಳೆಲ್ಲ ಪೂರೈಸುತ್ತದೆ, ಈ ರೀತಿಯಾಗಿ ದೇವರು ಎಂದಿಗೂ ಆಶೀರ್ವಾದ ಕೊಡುತ್ತೇನೆ ಎಂದು ಹೇಳಿರಲಿಲ್ಲ. ಆದರೆ ನಾವು ಹೇಳುತ್ತಿರುವಂಥದ್ದು ಆ ಒಂದು ವಿಧವೆಯ ಕುರಿತಾಗಿ, ಎಲಿಯನ ಕುರಿತಾಗಿ ಈ ರೀತಿಯಾದಂಥ ಆಶೀರ್ವಾದವು ಬರಲಿಲ್ಲ. When God promised that widow, what Elijah said is, your flour, that flour in your bin, oil in your jar is not going to run dry till the famine period. Hello, it is not one bin, 100 bin. God will bless you 1,000 bins of flour and thousands jars of oil. That will God bless you if you bring that one bread. No. What is said is, you will not lack anything during this famine period till the next season comes.
ಇಲ್ಲಿ ನೋಡಬೇಕಾದ್ರೆ ಎಲಿಯನು ಈ ರೀತಿಯಾದಂತಹ ಆಶೀರ್ವಾದವನ್ನು ಆ ಒಂದು ವಿಧವೆಗೆ ಕೊಟ್ಟನು. ನೀನು ಇಟ್ಟಿರುವಂಥ ಆ ಒಂದು ಬಟ್ಟಿಲಲ್ಲಿ ಇರುವಂಥ ಆ ಒಂದು ಗೋಧಿಯ ಹಿಟ್ಟು, ನೀನು ಇಟ್ಟಿರುವಂಥ ಬಾಣಲಿರುವಂಥ ಎಣ್ಣೆಯು ಈ ಒಂದು ಬರಗಾಲವು ಮುಗಿಯುವವರೆಗೂ ಅದು ತೀರಿ ಹೋಗುವುದಿಲ್ಲ ಎಂದು ಈ ರೀತಿಯಾಗಿ ಆಶೀರ್ವಾದವನ್ನು ಕೊಟ್ಟನೆ ಹೊರತು, ನಿನ್ನಲ್ಲಿ 1000 ಗಟ್ಟಲೆ ಆ ಒಂದು ಬಾಣೆ ಇರುತ್ತದೆ, 1000 ಗಟ್ಟಲೆ ಆ ಒಂದು ಗೋಧಿಯನ್ನು ಇಡುವುದಕ್ಕೆ ಆ ಬಟ್ಟಿಲುಗಳು ದೇವನಿಗೆ ಆಶೀರ್ವಾದ ಮಾಡಿ ಕೊಡುತ್ತಾನೆ ಎಂದು ಈ ರೀತಿಯಾದ ಆಶೀರ್ವಾದವನ್ನು ಎಲಿಯನು ಹೇಳಲಿಲ್ಲ. She had only one bin for the flour and one jar for the oil. Only that, not multiple. When God blessed also, she had only one bin and one jar. She goes there, takes her flour, makes it, she goes back again. The flour is still there. Only whatever she has taken, still that is again is replenished. And same thing, I will keep on taking it, and it keep on staying in the same position. ಯಾವ ರೀತಿಯಾದಂಥ ಆಶೀರ್ವಾದ ಎಂದು ನೋಡಿರಿ, ಆಕೆಗೆ ಆಶೀರ್ವಾದವನ್ನು ಕೊಟ್ಟ ನಂತರ ಆಕೆಯು ಆ ಒಂದು ಬುಟ್ಟಿಯಲ್ಲಿ ಅಲ್ಲಿ ಬೇಕಾಗಿರುವಂಥ ಗೋಧಿಯನ್ನು ತೆಗೆದುಕೊಳ್ಳುತ್ತಿದ್ದಾಳೆ, ಬೇಕಾಗಿರುವಂಥ ಎಣ್ಣೆಯನ್ನು ಸಹ ಒಂದು ಬಾಣಲ್ಲಿ ತೆಗೆದುಕೊಳ್ಳುತ್ತಿದ್ದಾಳೆ, ತನಗೆ ಬೇಕಾಗಿರುವಂಥ ರೊಟ್ಟಿಯನ್ನು ಮಾಡಿಕೊಂಡು ತಿನ್ನುತ್ತಿದ್ದಾಳೆ. ಆದರೆ ಮತ್ತೆ ನಂತರ ದಿನದಲ್ಲಿ ಮತ್ತೆ ಹೋಗಿ ನೋಡಬೇಕಾದ್ರೆ ಆ ಒಂದು ಎಣ್ಣೆ ಎಷ್ಟಿತ್ತು, ಆ ಒಂದು ಹಸಿಟ್ಟು ಎಷ್ಟಿತ್ತು ಅಷ್ಟೇ ಇದೆ. ಅದರಲ್ಲಿಯೇ ದೇವರು ಆ ಒಂದು ಒಂದೇ ಬಾಣೆಯಲ್ಲಿ ಒಂದೇ ಆ ಒಂದು ಬಟ್ಟಿಲಿನಲ್ಲಿ ದೇವರು ಆಕೆಗೆ ಆಶೀರ್ವಾದವನ್ನು ಮಾಡಿದನು. Hallelujah. Hallelujah. That one bin of flour, that one jar of oil was enough for her. ಆ ಒಂದು ಒಂದೇ ಬಟ್ಟಿಲಲ್ಲಿ ಇದ್ದಂಥ ಹಸಿಟ್ಟು, ಒಂದೇ ಬಾಣೆಯಲ್ಲಿ ಇದ್ದಂಥ ಆ ಒಂದು ಎಣ್ಣೆಯು ಆಕೆಗೆ ತನ್ನ ಅಗತ್ಯಗಳನ್ನು ಪೂರೈಸಿತು. That what little she had was enough to take care of her life. ಅದು ಸ್ವಲ್ಪ ಎಂದು ಎಣಿಸಿಕೊಂಡಂತ ಆ ಒಂದು ಕಾರ್ಯಗಳೇ ತನ್ನ ಜೀವನವನ್ನು ನಡೆಸುವುದಕ್ಕೆ ಅದು ಸಂಪೂರ್ಣವಾಗಿ ಸಹಾಯ ಮಾಡಿತು. Hallelujah. 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 Just imagine the blessings of a God. Hello. You have little salary. God says, yes. That itself is enough to take care of you, your children, your living, everything. Oh, you got only little salary, only little money. Don't ask for, I want to be big, so much rich. No. What little you have, ask God to bless that little. ಯೋಚನೆ ಮಾಡಿ ನೋಡಿರಿ, ಒಂದು ವೇಳೆ ನೀವು ಹೇಳುತ್ತಿರಬಹುದು ನನ್ನ ಬಳಿಯಲ್ಲಿ ಸ್ವಲ್ಪದಾಗಿರುವಂಥ ಒಂದು ಸ್ಯಾಲರಿ ಬರುತ್ತದೆ, ಸ್ವಲ್ಪವಾಗಿರುವಂಥ ಹಣವಿದೆ ಎಂದು ಹೇಳಬಹುದು. ಆದರೆ ಒಂದನ್ನು ತಿಳಿದುಕೊಳ್ಳಿರಿ, ಆ ಸ್ವಲ್ಪ ಎಂದು ನೀವು ಎಣಿಸುವಂಥದ್ರಲ್ಲಿ ದೇವರಿಗೆ ನೀವು ಕೊಟ್ಟು ನೀವು ನೋಡಿರಿ, ಯಾಕೆಂದರೆ ದೇವರು ಅದರ ಮುಖಾಂತರವಾಗಿ ಆಶೀರ್ವಾದ ಮಾಡಿ ನೀವು ಸ್ವಲ್ಪ ಎಂದು ಎಣಿಸುವಂಥ ಕಾರ್ಯದಲ್ಲಿ ಆತನು ನಿಮಗೆ ಅಗತ್ಯಗಳನ್ನು ಆತನು ಪೂರೈಸುವಂತವನಾಗಿರುತ್ತಾನೆ. Hallelujah. Hallelujah. If God comes and tells you, okay, you pray, whatever you need, I'll give you. Suppose God tells you this. ಒಂದು ವೇಳೆ ದೇವರು ಬಂದು ನಿಮಗೆ ಹೇಳಬಹುದು, ನಿನ್ನ ಅಗತ್ಯಗಳು ಏನು ಉಂಟೋ ಅದಕ್ಕೆ ನೀನು ಪ್ರಾರ್ಥನೆ ಮಾಡು, ನಾನು ನಿನಗೆ ಕೊಡುತ್ತೇನೆ ಎಂದು ದೇವರು ಹೇಳುವುದಾದರೆ. So you will say, oh, you require some 10 lakh rupees or maybe 10 crore rupees or 1000 crore rupees. Maybe depending upon your need, your want, you will ask God, God, I want 10 crore rupee. So if you give me that, I'll be really happy. And throughout my life will take care. Someone else will say 10 crore will not be enough. We should ask God more. So you will ask God 100 crores. And your child will come and ask 1,000 crores. You ask God. Anyway, he said no. So people start asking only the riches and gold in abundance. ಇಲ್ಲಿ ಒಂದು ವೇಳೆ ದೇವರು ನೀವು ಈ ರೀತಿಯಾಗಿ ನಿಮಗೆ ಅಲ್ಲಿ ಒಂದು ಅವಕಾಶ ಕೊಡುವುದಾದರೆ ಯಾವ ರೀತಿಯಾಗಿ ಇರುತ್ತದೆ ನೋಡಿರಿ. ಒಬ್ಬರು 10 ಲಕ್ಷ ಕೇಳಬಹುದು, ಒಂದು ವೇಳೆ ಒಬ್ಬರು 100 ಕೋಟಿ ಕೇಳಬಹುದು, ಕೆಲವರು ಬಂದು 1000 ಕೋಟಿ ಕೇಳಬಹುದು. ಒಂದು ವೇಳೆ ನೀವು 10 ಲಕ್ಷ ಕೇಳುವುದಾದರೆ ನಿಮ್ಮ ಮನೆಯವರು ಬಂದು ಹೇಳುತ್ತಾರೆ 10 ಲಕ್ಷಕ್ಕೆ ಏನು ಬರುತ್ತದೆ, ನೀನು 100 ಕೋಟಿ ಕೇಳು. ಇಲ್ಲ ಒಂದು ನಿಮ್ಮ ಮಕ್ಕಳು ಬಂದು ಹೇಳುತ್ತಾರೆ 100 ಕೋಟಿಲಿ ಏನು ಬರುತ್ತದೆ, 1000 ಕೋಟಿ ಕೇಳು ಎಂದು. ಈ ರೀತಿಯಾಗಿ ಜನರು ತಮ್ಮ ಆಸೆಗಳನ್ನು ಅದು ಬದಲಾಯಿಸುವಂತವರಾಗಿದ್ದಾರೆ. ಅದು ಮಾತ್ರವಲ್ಲ, ಅವರಿಗೆ ಬರುವಂಥ ಒಂದು ಪ್ರತಿಯೊಂದು ಕಾರ್ಯಗಳಲ್ಲಿ ಬರೀ ಆಸ್ತಿ, ಸಂಪತ್ತು, ಹಣ, ಐಶ್ವರ್ಯ ಕುರಿತಾಗಿಯೇ ಯೋಚನೆ ಮಾಡುವಂತವರಾಗಿದ್ದಾರೆ. I tell you one thing, all these things will get vanished. Today you think 10 crores is very big money, but I tell you tomorrow it's nothing. Tomorrow you go for heart operations or your building collapses and all your business goes into losses. This 10 crores or 100 crores or 1000 crores also get vanished in just like that. ನಾನು ಒಂದನ್ನು ಹೇಳುತ್ತೇನೆ, ಒಂದು ವೇಳೆ ನೀವು 10 ಕೋಟಿ ಎನ್ನುವಂಥದ್ದು ಬಹಳ ಅಮೂಲ್ಯವಾಗಿದೆ ಎಂದು ತಿಳಿದುಕೊಳ್ಳಬೇಡಿ, ಯಾಕೆಂದರೆ ಎಲ್ಲವೂ ನಶ್ವರವಾಗಿದೆ. ಒಂದು ವೇಳೆ ನೀವು ಕಟ್ಟಿರುವಂಥ ಆ ಒಂದು ಕಟ್ಟಡವು ಬಿದ್ದು ಹೋಗಬಹುದು, ಇಲ್ಲವಾದರೆ ನೀವು ಮಾಡುವಂಥ ವ್ಯಾಪಾರಗಳಲ್ಲಿ ನಿಮಗೆ ಲಾಸ್ ಆಗಬಹುದು, ಇಲ್ಲವಾದರೆ ಎಲ್ಲವೂ ಕಳೆದು ಹೋಗಬಹುದು. ಯಾಕೆಂದರೆ
ಕ್ಷಣಕಾಲದಲ್ಲಿ ಎಲ್ಲವೂ ಬದಲಾಗುತ್ತದೆ. A smart fellow like me, will ask God. I'll tell you. If God comes and tell you, I'll meet your needs. What do you want? I'll ask God. I don't want any money. I don't want anything. But give me your credit card, Lord. What do I want? One plastic card. Whenever I go and swipe it, I need money. Whatever need money. If I want 10 rupees for drinking my coffee, I'll go and swipe, Lord, 10 rupees. Give me. Okay, then. Tomorrow, 100 rupees, swipe my card, give me. Lord, bank is yours. Money is yours. Keep your money with you. What? God, keep your all the money with you. All my health with you. All my property with you. Whenever I need, whatever I need, I'll come and sweep that card, Lord. You answer that. Whenever I come and pray, Lord, for my need, that only you give me, not more. I don't want anything more than what I really need. ಒಂದು ವೇಳೆ ಬುದ್ಧಿವಂತನಾಗಿರುವಂತ ಒಂದು ವ್ಯಕ್ತಿ ಈ ರೀತಿಯಾಗಿ ನಾನು ಬುದ್ಧಿವಂತರಾಗಿರುವಂತ ನಮ್ಮ ದೇವ ಸೇವಕರು ಈ ರೀತಿಯಾಗಿ ಹೇಳುತ್ತಾರೆ, ದೇವರೇ ನನಗೆ ಈ ಒಂದು ಹಣ ಬೇಡ ದೇವರೇ, ನಿನ್ನ ಕ್ರೆಡಿಟ್ ಕಾರ್ಡ್ ಅನ್ನು ಮಾತ್ರ ನನಗೆ ಕೊಡು ದೇವರೇ, ನನ್ನ ಆರೋಗ್ಯವಾಗಲಿ ನನ್ನ ಒಂದು ಆಸ್ತಿ ಪಾಸ್ತಿ ಆಗಲಿ ನಿನ್ನ ಬಳಿಯಲ್ಲೇ ಇಟ್ಟುಕೋ ದೇವರೇ, ಆದರೆ ನನಗೆ ಅಗತ್ಯಕ್ಕೆ ತಕ್ಕ ರೀತಿಯಲ್ಲಿ ನನಗೆ ಬೇಕಾಗಿರುವಂತಹ ಸಮಯದಲ್ಲಿ ಮಾತ್ರ ನನಗೆ ಅದನ್ನು ಕೊಡು ದೇವರೇ ಎಂದು ನಾನು ಕೇಳುತ್ತೇನೆ. Hallelujah. ಹಲ್ಲೆಲೂಯಾ. Hallelujah. Do you understand this? ನಿಮಗೆ ಅರ್ಥವಾಗುತ್ತಿದೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ. Whenever we pray to God, He has to meet our needs, not our wants. ನಾವು ಯಾವಾಗ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೋ ನಮ್ಮ ಅಗತ್ಯಗಳಿಗೆ ಆತನು ಅದನ್ನು ಕೊಡುವಂತವನಾಗಿರಬೇಕು, ನಮ್ಮ ಆಸೆ ಪಾಶೆಗಳಿಗೆ ಅಲ್ಲ. And one more thing I just want to tell you in another 5 minutes, I want to close it. Here, God promised Elijah that lady is there, she is going to provide, she will be blessings. Who is the blessings? The widow will be a blessings to give you food throughout your famine. So the blessings is that widow. She is going to help you. That's what God says. That widow will provide food. It means that widow will help you, your food, your need, your want, whatever you want, all that widow is going to give. So this man is only a receiver. Elijah is only a receiver. But someone is going to give. So here we see Elijah is sent as a receiver, receiving food from ravens, receiving food from that widow. Correct? ಇಲ್ಲಿ ನಾವು ಗಮನಿಸಿ ನೋಡಬೇಕಾದ್ರೆ ಎಲಿಯನಿಗೆ ದೇವರು ವಾಗ್ದಾನ ಮಾಡಿದರು, ಆದರೆ ಆತನಿಗೆ ಬರಬೇಕಾದಂಥ ಆಶೀರ್ವಾದವು ಆ ಒಂದು ವಿಧವೆಯಾಗಿದ್ದಳು. ಯಾಕೆಂದ್ರೆ ಎಲಿಯನಿಗೆ ಬೇಕಾದಂಥ ಆಹಾರವನ್ನು ಆ ವಿಧವೆಯೇ ಕೊಡುವಂಥವಳಾಗಿದ್ದಾಳೆ. ಅದರ ಮುಖಾಂತರವಾಗಿ ಎಲಿಯನು ನೋಡಬೇಕಾದ್ರೆ ಆತನು ಬೇಡುವಂಥವನಾಗಿದ್ದಾನೆ, ಆದರೆ ಕೊಡುವಂಥವರು ಆ ಒಂದು ವಿಧವೆಯಾಗಿದ್ದಾಳೆ. ಅಲ್ಲಿ ನೋಡಬೇಕಾದ್ರೆ ಆಶೀರ್ವಾದ ಎನ್ನುವಂಥದ್ದು ಆ ಒಂದು ವಿಧವೆಯ ಮುಖಾಂತರವಾಗಿ ಬರುತ್ತದೆ, ಆಶೀರ್ವಾದ ಎನ್ನುವಂಥದ್ದು ಆ ಒಂದು ಕಾಗೆಯ ಮುಖಾಂತರವಾಗಿ ಎಲಿಯನಿಗೆ ಎಲ್ಲವೂ ಪೂರೈಸಲ್ಪಡುತ್ತಿದೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. We are only a receiver. ನಾವು ಬರೀ ಕೇಳುವಂತವರಾಗಿದ್ದೇವೆ. So we receive the blessings. We receive the blessings. ದೇವರು ಕೊಡುವಂತ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುತ್ತೇವೆ, ದೇವರು ಕೊಡುವಂತ ಪ್ರತಿಯೊಂದನ್ನು ನಾವು ಪಡೆದುಕೊಳ್ಳುವಂತವರಾಗಿದ್ದೇವೆ. You see the other way around. ವ್ಯತ್ಯಾಸ ಮಾಡಿ ನೋಡಿರಿ. Widow, she said, openly said, I did not have any food, and me and my son is going to die after this one meal. ಈ ವಿಧವೆಯು ಒಂದು ಉತ್ತರವನ್ನು ಎಲಿಯನಿಗೆ ಕೊಡುತ್ತಾಳೆ, ನನ್ನ ಬಳಿಯಲ್ಲಿ ನಿನಗೆ ಕೊಡುವುದಕ್ಕೆ ಏನೂ ಇಲ್ಲ, ಈ ಒಂದು ಊಟವನ್ನು ತಿಂದ ನಂತರ ನಮಗೆ ತಿನ್ನುವುದಕ್ಕೂ ಏನು ಸಿಗುವುದಿಲ್ಲ, ನಾನು ಮತ್ತೆ ನನ್ನ ಮಗನು ನಾವು ಸಾಯಕ್ಕೆ ಹೋಗುತ್ತಿದ್ದೇವೆ. That is the reality for widow. ಈ ಒಂದು ವಿಧವೆಯು ನಿಜವಾದಂತ ಆ ಒಂದು ಸನ್ನಿವೇಶ ಏನೆಂದರೆ ಅದೇ ಆಗಿದೆ. Fortunately for her, I tell you one thing, fortunately for her, a prophet visits her. ಆದರೆ ಆ ಒಂದು ಕಾಲಕ್ಕೆ ತಕ್ಕಂತೆ ಅಲ್ಲಿ ಒಂದು ಪ್ರವಾದಿಯು ಆಕೆಯನ್ನು ಸಂಧಿಸುತ್ತಾನೆ. And tells her, you bring your food to me first. ಆತನು ಹೇಳುತ್ತಾನೆ, ಮೊಟ್ಟ ಮೊದಲದಾಗಿ ಆ ಒಂದು ಆಹಾರವನ್ನು ತೆಗೆದುಕೊಂಡು ಬಂದು ನನಗೆ ಕೊಡು. And she obeyed. ಆಕೆಯು ವಿಧೇಯಳಾಗಿ he blesses. ಆತನು ಆಶೀರ್ವದಿಸುತ್ತಾನೆ. And she goes back to her to see the bin and the jar. ನಂತರ ಆಕೆಯು ಇದ್ದಂತ ಬಟ್ಟಿಲನ್ನು ಅದು ಮಾತ್ರ ಬಾಣಿಯನ್ನು ಮತ್ತೆ ಹಿಂತಿರುಗಿ ನೋಡುವುದಕ್ಕೆ ಹೋಗುತ್ತಾಳೆ. Every day she goes and checks up.
ಪ್ರತಿದಿನವೂ ಹೋಗಿ ಅದನ್ನು ಪರೀಕ್ಷಿಸುತ್ತಿದ್ದಾಳೆ. Every day she makes bread for her for her son and the prophet. ಆಕೆಗೋಸ್ಕರ ತನ್ನ ಮಗನಿಗೋಸ್ಕರ ಒಂದು ಪ್ರವಾದಿಗೋಸ್ಕರ ಊಟವನ್ನು ಮಾಡುತ್ತಿದ್ದಾಳೆ. And every day she goes to check the bins and this that keep on the flour and the oil keep on coming. ಅಲ್ಲಿ ನೋಡಬೇಕಾದ್ರೆ ಅನುದಿನವೂ ಹೋಗಿ ಪರೀಕ್ಷೆ ಮಾಡುತ್ತಿದ್ದಾಳೆ. ತೆಗೆದುಕೊಳ್ಳುವಂತ ಸಮಯದಲ್ಲಿ ಮತ್ತೆ ಅದು ಮತ್ತೆ ಮತ್ತೆ ಬರುತ್ತಲೇ ಇದೆ. Had the prophet not come to that house, ಒಂದು ವೇಳೆ ಆ ಒಂದು ಪ್ರವಾದಿಯು ಆ ಒಂದು ದಿನದಲ್ಲಿ ಬರದೇ ಹೋಗಿದ್ದರೆ, had the prophet not given the promise to that widow, ಒಂದು ವೇಳೆ ಆ ಒಂದು ಪ್ರವಾದಿಯು ಆಕೆಗೆ ಒಂದು ವಾಗ್ದಾನವನ್ನು ಕೊಡದೇ ಹೋಗಿದ್ದರೆ, what would have happened to that widow and her son? ಆ ಒಂದು ವಿಧವೆಗೂ ಮತ್ತೆ ತನ್ನ ಮಗನ ಜೀವಿತವು ಏನಾಗುತ್ತಿತ್ತು? They would have died. ಅವರು ಮರಣಕ್ಕೆ ಒಳಗಾಗುತ್ತಿದ್ದರು. Now who was given the food to her and to her son? ಆಕೆಗೂ ತನ್ನ ಮಗನಿಗೂ ಯಾರು ಈಗ ಊಟವನ್ನು ಕೊಡುತ್ತಿದ್ದಾರೆ? Who helped her son and her? ಆಕೆಗೂ ಮತ್ತೆ ಆಕೆಯ ಮಗನಿಗೆ ಯಾರು ಸಹಾಯ ಮಾಡುತ್ತಿದ್ದಾರೆ? It is the prophet Elijah. ಆ ಎಲಿಯನು ಆಗಿರುವಂತ ಒಂದು ಪ್ರವಾದಿಯಾಗಿದ್ದಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Just imagine that man is a person who need, but he himself became a blessing to others. ಯೋಚನೆ ಮಾಡಿ ನೋಡಿರಿ, ಈ ಒಂದು ವ್ಯಕ್ತಿಗೆ ಅಗತ್ಯವಿತ್ತು, ಆದರೆ ಈತನು ಬೇರೆಯವರಿಗೆ ಆಶೀರ್ವಾದವಾಗಿ ಮಾಡಲ್ಪಟ್ಟನು. Hallelujah. 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 ಹಲ್ಲೆಲೂಯಾ. Children of a God, you yourself is a blessing to others. ದೇವರ ಮಕ್ಕಳೇ, ನೀವು ಬೇರೆಯವರಿಗೆ ನೀವು ಆಶೀರ್ವಾದವನ್ನು ತರುವಂತವರಾಗಿದ್ದೀರಾ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. God may send you to somewhere for your own need, but the very fact that you put your foot there, that itself a blessing to that house, to that place. ದೇವರು ನಿಮ್ಮನ್ನು ನಿಮ್ಮ ಅಗತ್ಯಗಳನ್ನು ಸಂಧಿಸುವುದಕ್ಕೋಸ್ಕರ ಒಂದು ಜಾಗಕ್ಕೆ ಕಳುಹಿಸಬಹುದು. ನೀವು ಅಲ್ಲಿ ಕಾಲನ್ನು ಇಡುವಂತ ಸಮಯದಲ್ಲಿಯೇ ನೀವು ಅವರಿಗೆ ಆಶೀರ್ವಾದವನ್ನು ತರುವಂತವರಾಗಿರುತ್ತೀರಾ. Hallelujah. 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 What a blessing, you just imagine. ಯಾವ ರೀತಿಯಾದಂತ ಆಶೀರ್ವಾದವು ಯೋಚನೆ ಮಾಡಿ ನೋಡಿರಿ. It is the little that was blessed. ಸ್ವಲ್ಪವೆಂದು ಎಣಿಸಿಕೊಟ್ಟಂತ ಆ ಒಂದು ಕಾರ್ಯವೇ ಅದು ಆಶೀರ್ವಾದಕ್ಕೆ ಒಳಗಾಗಿತ್ತು. God blesses according to our needs. ನಮ್ಮ ಅಗತ್ಯಕ್ಕೆ ತಕ್ಕ ರೀತಿಯಲ್ಲಿ ದೇವರು ಆಶೀರ್ವದಿಸುವಂತವನಾಗಿದ್ದಾನೆ. God bless you. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Yesaya maka stotra. Lord, I pray and bless thee, Lord, for the wonderful message. Many of us are here. Lord, we know, crying in the heart, looking, Lord, what shall we do for my next meal, for my next job? I am jobless. I don't have money, Lord. How can I take care of my family? My situation is like this. Undergoing, Lord, tension. Father, you said that you will bless the little what we have. Yes, Master. That little become a Lord. The thing that meets our requirement throughout, even in the famine time. Lord, for that widow, that little she had became, Lord, the food for her throughout the famine period. What a blessings, Lord, you have given. Help us to surrender our little to you. Believe you, Lord. Put our faith on you. Obey you, O God. And be, Lord, be a channel of blessings to others. Lord, we may lack something, but make us a channel of blessings to others. Wherever we go, whomever we talk, Lord, let them be blessed, O Lord Jesus. Yes, Master. Lord, we saw Elijah needed food, but Lord, he became a channel of blessings to that widow. Once that widow's son died, there also, Lord, you sent same Elijah to revive that person. And Lord, to bring cheerfulness, joy in her life. And she became, Lord, he became the channel of blessing to the widow. Help us to be a channel of blessings to many people who are in needs and wants. Yes, Master. Bless your people. In Jesus' precious name, we pray. Amen.
ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.